ಹಾಯ್ ಎಲ್ರಿಗೂ ಮಚ್ಚಾ ಕರೆಂಟ್ ಅಫೇರ್ಸ್ ದಿನದ ಕತೆ ಮಚ್ಚಾ ಪುಟ್ಟಿಯ ಜೊತೆ ಆಗಸ್ಟ್ 23 ಕರೆಂಟ್ ಅಫೇರ್ಸ್ ಏನೇನಿದೆ ನೋಡೋಣ. ನಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಸೊ ಶೇರ್ ಮಾಡಲೇಬೇಕು. ಪುಟಿ, ಫಸ್ಟ್ ಏನಿದೆ ನ್ಯೂಸ್? ಫಸ್ಟ್ ಏನಿದೆ ಅಂದರೆ, ನಿಮಗೆ ಕೀಬೋರ್ಡ್ಸಲ್ಲೆಲ್ಲ ಕನ್ನಡ ಲಿಪಿ ಟೈಪ್ ಮಾಡಕ್ ಬರುತ್ತಾ? ಕಲ್ತಿದ್ಯಾ? ನುಡಿ ಬರಲ್ಲ, ಬಟ್ ಬೇರೆದ್ ಬರುತ್ತೆ. ಅಂದ್ರೆ ಬೇರೆ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಅವೆಲ್ಲ ಬೇಡ, ಅದು ಯಾರು ಬೇಕಿದ್ರು ಮಾಡ್ತಾರೆ. ನುಡಿ ಟೈಪ್ ಮಾಡಕ್ ಬರುತ್ತಾ? ಬರಲ್ಲ. ನೋಡು, ಈ ಕೀಬೋರ್ಡ್ ಅಲ್ಲಿ ಆಪ್ಷನ್ಸ್ ಇದೆ ನುಡಿ ಟೈಪ್ ಮಾಡ್ಲಿಕ್ಕೆ, ಬಟ್ ನಾವು ಕಲ್ತಿಲ್ಲ. ಆದ್ರೆ ಇನ್ನೂ ಅಪ್ಡೇಟ್ ಆಗ್ತಿದ್ದಾರೆ. ಕಷ್ಟ ಇದೆ ಪುಟಿ. ಈಗ ನಾನು ಹೆಂಗ್ ಯೂಸ್ ಮಾಡ್ತೀನಿ ಅಂದ್ರೆ, ಈಗ PUTTI ಪುಟಿ ಅಂತಂದ್ರೆ ಅದು ಪುಟಿ ಆಗ್ಬಿಡುತ್ತೆ. ಬಟ್ ನುಡಿ ಅಂತಂದ್ರೆ ಅಲ್ಲಿ ನನ್ ಕೀಸ್ ಗೊತ್ತಿಲ್ಲ. ಓಕೆ, ಅದು ಸಪರೇಟ್ ಇರುತ್ತೆ, ಕಲಿಬೇಕಲ್ವಾ, ಅದು ರೂಲ್ಸ್ ಎಲ್ಲ. ಸೊ ಇವಾಗ ನಾನ್ ಯಾಕೆ ಲಿಪಿ ಅಥವಾ ಇದು ನುಡಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಇವಾಗ ನಮಗ್ ಗೊತ್ತಿದ್ರು ಕೂಡ ನಾವು ಕಲ್ತಿಲ್ಲ. ಬಟ್ ಇನ್ನೂ ಅಪ್ಡೇಟ್ ಆಗ್ತಿದೆ ಜೀವನ. ಏನು ಅಂತಂದ್ರೆ, ಈಗ ನಮ್ಗೆ ಯೂಶಲಿ ನಮ್ಮ ಹತ್ರ ಕೀಬೋರ್ಡ್ಸ್ ಇದಾವಲ್ವಾ, ಅದ್ರಲ್ಲಿ ನಾವು ಇಂಗ್ಲಿಷ್ ಟೈಪ್ ಮಾಡ್ತೀವಿ, ಹಿಂದಿ ಮಾಡ್ತೀವಿ, ಇದು ಅಂದ್ರೆ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ಕೋತೀವಿ. ಬಟ್ ಇವಾಗ ಒಂದು ಹೊಸ ಕೀಬೋರ್ಡ್ ಸ್ಟಾರ್ಟ್ ಮಾಡಿ, ಏನ್ ಮಾಡಿದ್ದಾರೆ, ಹೊಸ ಕೀಬೋರ್ಡ್ ನ ಅವರು ತಯಾರಿಸಿದ್ದಾರೆ. ಅದ್ರಲ್ಲಿ ಏನು ಅಂತಂದ್ರೆ, ಕನ್ನಡ, ತುಳು ಮತ್ತೆ ಭಾರತೀಯ ಭಾಷೆಗಳೇನಿದೆ, ಇಂಡಿಯನ್ ಲ್ಯಾಂಗ್ವೇಜಸ್ ಏನೇನಿದೆ, ಅದೆಲ್ಲಾನು ನಾವು ಒಂದೇ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ಬೋದು ಬಳಸ್ಕೊಂಡು. ಈ ಎಲ್ಲಾ ಫೀಚರ್ಸ್ ಅದ್ರಲ್ಲಿ ಇರುತ್ತೆ. ಅಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ನಾವು ಟೈಪ್ ಮಾಡ್ಬೋದು. ಆ ಒಂದು ಕೀಬೋರ್ಡ್ ಅಥವಾ ಕೀಲಿಮಣೆ ಏನಂತ ಅಂತಾರಂದ್ರೆ, ಕನಾದ ಕೀಲಿಮಣೆ. ಅದ್ರ ಹೆಸರು ಬಂದು ಕನಾದ ಕೀಲಿಮಣೆ ಅಂತ. ಇದ್ರಲ್ಲಿ ನಾವು ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ, ತುಳು, ಉರ್ದು ಏನೇನಿದೆ ಅಲ್ವಾ, ಎಲ್ಲದಕ್ಕೆ ಲಿಪಿ ಇರುತ್ತಲ್ಲ, ಅದನ್ನ ನಾವು ಟೈಪ್ ಮಾಡಬಹುದು ಕನ್ನಡದಲ್ಲಿ. ಕನಾದ ಕೀಲಿಮಣೆಯಲ್ಲಿ. ಅಂದ್ರೆ ಅದೊಂದು ಕೀಬೋರ್ಡ್. ಈ ಕೀಬೋರ್ಡ್ ನ ಫಾನೆಟೆಕ್ಸ್ ಸಂಸ್ಥೆ ಅನ್ನೋರು ಅದನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜಸ್ ಗೆ ನೀವು ಒಂದೇ ಕೀಬೋರ್ಡ್ ಆದ್ರೆ ಮುಗೀತು, ಅದ್ರಲ್ಲೇ ಟೈಪ್ ಮಾಡಬಹುದು. ಅದ್ರ ಹೆಸರು ಕನ್ನಡ. ಇದನ್ನ ತಗೊಂಡ್ ಬಂದವರು ಫೆನೆಟಿಕ್ಸ್ ಕಂಪನಿ ಅವರು. ಸೊ ಪುಟಿ, ಈಗ ಮೊನ್ನೆ ದಿವಸ ನಾವು ಮಾತಾಡಿದ್ವಿ, ಕೆಲವೊಂದಿಷ್ಟು ಜಿಲ್ಲೆಗಳು ರಜತ ಮಹೋತ್ಸವ ಆಚರಣೆ ಮಾಡ್ಕೊಂಡು. ಯಾವ್ದಿತ್ತು? ನಮ್ ಚಾಮರಾಜನಗರ ಜಿಲ್ಲೆ. ನಿಮ್ಮ ಚಾಮರಾಜನಗರ ಜಿಲ್ಲೆ. ಆಮೇಲೆ ಹಾವೇರಿ ಜಿಲ್ಲೆ. ಚಾಮರಾಜನಗರ ಜಿಲ್ಲೆ, ಹಾವೇರಿ ಜಿಲ್ಲೆ. ಓಕೆ, ಅಷ್ಟೇ ಅಲ್ವಾ? ನಂಗೆ ಅಷ್ಟೇ ನೆನಪಿರೋದಪ್ಪ. ಇನ್ನೊಂದು ನಮ್ ಕಡೆ ಇರೋ ಗದಗ. ಓಕೆ, ಇದು ಮೂರು ರಜತ ಮಹೋತ್ಸವ ಆಚರಿಸಿದ್ರು. ಅಂದ್ರೆ 25 years ಆಫ್ ಅವ್ರದ್ದು ಸ್ಟೇಟ್ ಫಾರ್ಮೇಶನ್ ಆಗಿದ್ದು, ಡಿಸ್ಟ್ರಿಕ್ಟ್ ಫಾರ್ಮೇಶನ್ ಆಗಿದ್ದು. ಸಾರಿ. ಸೊ ಈಗ ಚಾಮರಾಜನಗರ ಜಿಲ್ಲೆ, ಹಾವೇರಿ, ಗದಗ ಈ ಮೂರು ಜಿಲ್ಲೆ ರಚನೆಯಾಗಿ 25 ವರ್ಷ ಆಗಿತ್ತು. ಈಗ ಮತ್ತೊಂದು ಆಡ್ ಆಗ್ತಿದೆ. ಅದು ಯಾವ್ದಂತಂದ್ರೆ ಕೊಪ್ಪಳ ಜಿಲ್ಲೆ. ಓಕೆ, ಈಗ ಕೊಪ್ಪಳ ಜಿಲ್ಲೆಗೂ 25 years ಆಯ್ತು ಏಜ್. ಸೊ ಈಗ 4 ಜಿಲ್ಲೆಗಳು ನೋಡಿದ್ವಿ. 4 ಜಿಲ್ಲೆಗಳಿಗೆ 25 ವರ್ಷ ಆಯ್ತು. ಅದನ್ನ ನಾವು ರಜತ ಮಹೋತ್ಸವ ಅಂತ ಕರಿತೀವಿ. ಸೊ ಮೊದ್ಲು ಇದು ಏನಾಗಿತ್ತು, ರಾಯಚೂರು ಭಾಗ ಆಗಿತ್ತು. ಈಗ ಧಾರವಾಡದಿಂದ ಗದಗ ಮತ್ತೆ ಹಾವೇರಿ ಮಾಡಿದ್ವಲ್ಲ, ಅದೇ ತರ ಇಲ್ಲಿ ಈ ರಾಯಚೂರು ಜಿಲ್ಲೆಯನ್ನ ಕಟ್ ಮಾಡಿ ಏನ್ ಮಾಡಿದ್ರು, ಹೊಸದಾಗಿ ಕೊಪ್ಪಳ ಜಿಲ್ಲೆ ಅಂತ ಮಾಡಿದ್ರು. ಸೊ 4 ಜಿಲ್ಲೆಗಳ ಹೆಸರು ನೆನ್ಪಿರ್ಲಿ. ಓಕೆ, ಇವಾಗ ನಮ್ಮ ದೇಶದಲ್ಲಿ AIIMS ಅಂದ್ರೆ ಏಮ್ಸ್ ಕಾಲೇಜಸ್ ಇದೆ, ಗೊತ್ತಾ? ಹೌದು, ಅಂದ್ರೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಕಾಲೇಜಸ್ ಇದೆ, ಆಯ್ತಾ? ಅದು 23 ಇದೆ ಇವಾಗ ನಮ್ಮ ದೇಶದಲ್ಲಿ. ಇವಾಗ ಅದ್ರದ್ದು ಎಲ್ಲಾ ಕಾಲೇಜಸ್ ನೇಮ್ ಏನಿರುತ್ತೆ ಅಂದ್ರೆ ಏಮ್ಸ್ ಅಂತಾನೆ ಇರುತ್ತೆ, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತಾನೆ ಇರುತ್ತೆ. ಬಟ್ ಇವಾಗ ಸೆಂಟ್ರಲ್ ಗವರ್ಮೆಂಟ್ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನಂತ ಅಂತಂದ್ರೆ, ಈಗ ಎಲ್ಲಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿಲಿ ಇದೆ ಅಂತ ಅನ್ಕೊಳ್ಳೋಣ. ಅಲ್ಲಿನ ಸ್ಥಳೀಯ ನಾಯಕರ ಹೆಸರು, ಅಲ್ಲಿ ಲೋಕಲ್ ಲೀಡರ್ಸ್ ಏನಿರ್ತಾರೋ ಅವ್ರ ಹೆಸರುಗಳು, ಅಥವಾ ಅಲ್ಲಿರೋ ಸ್ಮಾರಕಗಳ ಹೆಸರು, ಅಂದ್ರೆ ಅಲ್ಲಿರೋ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಅದ್ರ ಹೆಸರನ್ನ ಇಡೋಣ. ಇನ್ಸ್ಟೆಡ್ ಆಫ್ AIIMS ಅಲ್ಲಿ ಏನ್ ನಾಯಕರಿದಾರ, ಸ್ಥಳೀಯ ನಾಯಕರು ಅಥವಾ ಸ್ಮಾರಕಗಳ ಹೆಸರಿಗೆ ಬದಲಾಯಿಸೋಣ ಅಂತ ನಿರ್ಧಾರ ತಗೊಂಡಿದ್ದಾರೆ. ಯಾವಾಗ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಸೊ 23 ಏಮ್ಸ್ ಇರೋದ್ರಿಂದ ಆ ಸ್ಟೇಟ್ಸ್ ಅಲ್ಲಿರೋ ಲೋಕಲ್ ಲೀಡರ್ಸ್ ನೇಮ್ ಇಡಬಹುದು, ಚೇಂಜ್ ಮಾಡ್ತಾರೆ ನೆಕ್ಸ್ಟ್ ಕಮಿಂಗ್ ಡೇಸ್. ಈಗ 23 ಇದೆ, ಬಟ್ ಕರ್ನಾಟಕದಲ್ಲಿ ಯಾವ್ದು ಏಮ್ಸ್ ಇಲ್ಲ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಂದು ಇಲ್ಲ. ಸೊ ಈಗ ಪುಟಿ, ನಮ್ದು NIT ಅಂತ. ಸೊ NIT ಇದೆ. ಈಗ ನಮ್ ಸೂರತ್ ಕಲ್ಲಿ ಇರುವ NIT ನಾವೇನಂತ ಕರಿತೀವಿ, NITK ಅಂತ ಕರಿತೀವಿ, NIT ಕರ್ನಾಟಕ ಅಂತ ಹೇಳಿ. ಬಟ್ ಜೈಪುರದಲ್ಲಿ ಇರೋದು ನಮ್ದಿಗೆ MNIT ಅಂತ ಕರಿತಿದ್ರು. MNIT ಅಂದ್ರೆ ಮಾಳ್ವಿಯ ಅಂತ, ಮದನ್ ಮೋಹನ್ ಮಾಳ್ವಿಯ ಹೆಸರಲ್ಲಿ ಮಾಳ್ವಿಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತಿದ್ರು. ನಾಗ್ಪುರದಲ್ಲಿ ಮೋತಿಲಾಲ್ ನೆಹರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ಆಲ್ರೆಡಿ ನಮ್ ಕಾಲೇಜಸ್ ಈ ತರ ಹೆಸರಿತ್ತು, ಕರ್ನಾಟಕಕ್ಕೆ ಇದಿಲ್ಲ.
ಸೊ ಇಲ್ಲಿ ಕೊಡ್ತಿದ್ದಾರೆ AMC ಗೆ ಹೆಸರು ಕೊಡ್ತಿದ್ದಾರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ಸ್ಥಳೀಯ ನಾಯಕರಲ್ಲಿ ಯಾರಾದ್ರೂ ಫೇಮಸ್ ಆಗಿದ್ರೆ ಅವ್ರ ಹೆಸರನ್ನ AMC ಎಲ್ಲಿದೆ ಅಂತ ಹೇಳಿ ಕ್ವಶನ್ ಕೇಳ್ಬೋದು. ಇನ್ನು ಲಿಸ್ಟ್ ಬರ್ಲಿ ಬಂದಿಲ್ಲ, ಬಟ್ ಅದೊಂದು ಚೇಂಜಸ್ ನೆಕ್ಸ್ಟ್ ಈಗ ನಾವು ಬಿಟ್ ಕಾಯಿನ್ಸ್ ಅದೆಲ್ಲ ಮಾತಾಡಿದ್ವಲ್ಲ, ಮಾತಾಡಿದೀವಿ. ಅವೆಲ್ಲ ಏನು ಡಿಜಿಟಲ್ ಕರೆನ್ಸಿ. ಹೌದು. ಸೊ ಈ ಬಿಟ್ ಕಾಯಿನ್ಸ್ ಆಗ್ಲಿ ಈ ತರ ಕ್ರಿಪ್ಟೋ ಕರೆನ್ಸಿ ಬರ್ತಲ್ಲ, ಈ ಕ್ರಿಪ್ಟೋ ಕರೆನ್ಸಿ ಏನಿರಲ್ಲ, ಯಾವುದೇ ಒಂದು ದೇಶದ ಕೇಂದ್ರೀಯ ಬ್ಯಾಂಕ್ ಇದ್ದು ಬ್ಯಾಕಪ್ ಇರಲ್ಲ, ಅಥವಾ ವ್ಯಾಲಿಡಿಟಿ ಇರಲ್ಲ, ಅಥವಾ ಮಾನ್ಯತೆ ಇರಲ್ಲ. ಸೊ ಯಾವುದೇ ಒಂದು ದೇಶ ಇದನ್ನ ತಯಾರು ಮಾಡ್ತಿರಲ್ಲ. ಸೊ ಅವುಗಳ ಬದಲಾಗಿ ಈಗ ಏನ್ ಮಾಡ್ತಿದಾರೆ ಅಂತಂದ್ರೆ ಕೇಂದ್ರದ ಬ್ಯಾಂಕ್ಗಳು, ಫಾರ್ ಎಕ್ಸಾಂಪಲ್ ನಮ್ಮ RBI ಇದೆಯಲ್ಲ, ಸೊ ಇದನ್ನ ನಾವು ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಸೊ ನಮ್ಮ ಇಂತಹ ಬ್ಯಾಂಕ್ಗಳು ಏನ್ ಮಾಡ್ತಿದಾವೆ ಅಂದ್ರೆ ತಮ್ಮದೇ ಆದಂತಹ ಡಿಜಿಟಲ್ ಕರೆನ್ಸಿನ ತಗೊಂಡ್ ಬರ್ತಿದ್ದಾರೆ. ಸೊ ಈಗ ನಮ್ಮ RBI ಕೂಡ ನಮ್ಮದೇ ಆದಂತಹ ಒಂದು ಡಿಜಿಟಲ್ ಕರೆನ್ಸಿಯನ್ನ ಈ ವರ್ಷ ಹಂತ ಹಂತವಾಗಿ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಅಂದ್ರೆ ಬೈ ದ ಎಂಡ್ ಆಫ್ ದಿಸ್ ಇಯರ್, ಈ ಆರ್ಥಿಕ ವರ್ಷ ಡಿಸೆಂಬರ್ ಅಲ್ಲ, ಮುಂದಿನ ಮಾರ್ಚ್ 31ರ ಒಳಗಾಗಿ ಏನಾಗುತ್ತೆ, ನಮ್ಮ ದೇಶದಲ್ಲಿ ಒಂದು ಡಿಜಿಟಲ್ ಕರೆನ್ಸಿ ಬರುತ್ತೆ. ಸೊ ಈಗ ಈ ಒಂದು ಸಿಸ್ಟಮ್ ಅಂದ್ರೆ ದೇಶದ ಕೇಂದ್ರೀಯ ಬ್ಯಾಂಕ್ಗಳು ಇಂತಹ ಡಿಜಿಟಲ್ ಕರೆನ್ಸಿಯನ್ನ ತಗೊಂಡ್ ಬರೋದು ಇತ್ತೀಚೆಗೆ ಬಂದಿದ್ದು. ಈ ಬಿಟ್ ಕಾಯಿನ್ಸ್, ಈ ಕ್ರಿಪ್ಟೋ ಕರೆನ್ಸಿ ಬಂದಿದ್ದು. ಸೊ ಇಲ್ಲಿ ಏನಾಗುತ್ತೆ, ಬಹಮಾಸ್ ಅಂತ, ಸೊ ಬಹಮಾಸ್ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2020 ಅಕ್ಟೋಬರ್ ಅಲ್ಲಿ ಅವರ ಒಂದು ಕೇಂದ್ರ ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಬಹಮಾಸ್ ಅವರು ಸ್ಯಾಂಡ್ ಡಾಲರ್ ಅನ್ನುವಂತಹ ಒಂದು ಡಿಜಿಟಲ್ ಕರೆನ್ಸಿಯನ್ನ ತಗೊಂಡ್ ಬಂದ್ರು. ಸೊ ಬಹಮಾಸ್ ಕರೆನ್ಸಿ ಏನಂತಂದ್ರೆ ಬಹಮಾಸ್ ಡಾಲರ್ ಅಂತ ಕರಿತೀವಿ, ಬಹಮಾಸ್ ಡಾಲರ್. ಬಟ್ ಅವ್ರೇನ್ ಕ್ರಿಪ್ಟೋ ಕರೆನ್ಸಿ ತಂದ್ರಲ್ಲ, ಅಥವಾ ನಾಟ್ ಕ್ರಿಪ್ಟೋ ಕರೆನ್ಸಿ, ಡಿಜಿಟಲ್ ಕರೆನ್ಸಿ ಬಂದ್ರಲ್ಲ, ಆ ಡಿಜಿಟಲ್ ಕರೆನ್ಸಿ ಏನಂತ ಹೆಸರು ಕೊಟ್ರು, ಸ್ಯಾಂಡ್ ಡಾಲರ್ ಅಂತ ಕೊಟ್ರು. ಬಹಮಾನ್ ಡಾಲರ್ ಅಂದ್ರೆ ನೋಟು, ಡಿಜಿಟಲ್ ಆಗಿ ಬಂದಾಗ ಅದಕ್ಕೆ ಏನಂತ ಕರಿತೀವಿ ನಾವು, ಸ್ಯಾಂಡ್ ಡಾಲರ್ ಅಂತ ಕರಿತೀವಿ. ಸೊ ಜಗತ್ತಲ್ಲಿ ಫಸ್ಟ್ ಟೈಮ್ ಈ ತರ ಒಂದು ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ ತಂದಂತಹ ಡಿಜಿಟಲ್ ಕರೆನ್ಸಿ ಹೆಸರೇನು, ಬಹಮಾಸ್ ಸ್ಯಾಂಡ್ ಡಾಲರ್ ಅಂತ. ಸೊ ಜಗತ್ತಲ್ಲಿ ಫಸ್ಟ್ ಟೈಮ್ ಬಂತು. ಅಂದ್ರೆ ನಾವೀಗೇನು ರೂಪಾಯಿ ಯೂಸ್ ಮಾಡ್ತಿದೀವಲ್ಲ, ಇದಕ್ಕೆ ರೂಪಾಯಿ ಅಂತ ಕರಿತೀವಿ. ಮುಂದೆ ನಮ್ಮ ಡಿಜಿಟಲ್ ಕರೆನ್ಸಿಗೂ ಏನಾದ್ರೂ ಹೆಸರು ಇಡಬಹುದು. ಸೊ ಅದಕ್ಕೆ ಎಲ್ಲಿವರೆಗೂ ಕಾಯ್ಬೇಕು, ಮಾರ್ಚ್ 31, 2023 ಇದು ನಮಗೆ ಸಿಗುತ್ತೆ. ಸ್ವಲ್ಪ ಕುತೂಹಲ ಇದೆ, ಯಾಕಂದ್ರೆ ಹಂತ ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವಿವಾಗ ಫೋನ್ ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತೀವಿ. ಅದ್ರಲ್ಲಿ ನಮ್ಗೊಂದು UPI ನಂಬರ್ ಇರುತ್ತೆ ಅಥವಾ ಒಂದು UPI ಕೋಡ್ ಇರುತ್ತೆ ನಮ್ದು, ಅಲ್ವಾ? ಇವಾಗ ಅದ್ರ ಬಗ್ಗೆ ಎಷ್ಟೊಂದು ನ್ಯೂಸ್ ಗಳು ನಡೀತಿದೆ. ಅಂದ್ರೆ ರೀಸೆಂಟ್ ಆಗಿ ರಿಸರ್ವ್ ಬ್ಯಾಂಕ್ ಅವರು ನಮ್ಗೆ ಅಂದ್ರೆ ಪಬ್ಲಿಕ್ ಗೆ ಒಂದು ಒಪಿನಿಯನ್ ಕೇಳಿದ್ರು. UPI ಪೇಮೆಂಟ್ಸ್ ಎಲ್ಲದಕ್ಕೂ ಅಂದ್ರೆ ಟ್ರಾನ್ಸಾಕ್ಷನ್ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಬಹುದಾ, ಅಥವಾ ಟ್ಯಾಕ್ಸ್ ಅಲ್ಲ ಇದು ಪುಟಿ, ನೀನ್ ಬಂದಿರ್ಲಿಲ್ಲ ಅವತ್ತು, ನಾನು ಹೇಳಿದ್ದೀನಿ. ಹೇಳ್ತಿದ್ದೀನಿ, ಇದು ಟ್ಯಾಕ್ಸ್ ಅಲ್ಲ, ಇದು ಚಾರ್ಜ್. ಇವಾಗ ಬ್ಯಾಂಕ್ ಅವರು ಕೂಡ ನಮ್ಗೆ ಚಾರ್ಜಸ್ ಕಟ್ ಮಾಡ್ಕೋತಾರಲ್ವಾ, ಮಂತ್ಲಿ ಇಷ್ಟು ಏನು ಮೇಂಟೆನೆನ್ಸ್ ಚಾರ್ಜಸ್ ಅಂತ, ಇಲ್ಲ ಒಂದ್ ಮಂತ್ ಯಾವಾಗ ಕಟ್ ಮಾಡ್ಕೋತಾರೆ. ಆ ತರ ಈಗ ನಾವು ಫೋನ್ ಪೇ, ಗೂಗಲ್ ಪೇ ಅಲ್ಲಿ ಎಷ್ಟೊಂದು ಟ್ರಾನ್ಸಾಕ್ಷನ್ ಮಾಡ್ತಿದೀವಿ ದಿನದಲ್ಲಿ. ಇವಾಗ ಕ್ಯಾಶೇ ಕ್ಯಾರಿ ಮಾಡಲ್ಲ ಯಾರು, ಎಲ್ಲೋದ್ರು ಅದೇ ಅಲ್ಲೇ ಪೇ ಮಾಡ್ತೀವಿ. ಸೊ ಈ ಒಂದು UPI ಯೂಸ್ ಮಾಡ್ಕೊಂಡು ನಾವೇನ್ ಪೇ ಮಾಡ್ತೀವಿ ಅಥವಾ ಟ್ರಾನ್ಸಾಕ್ಷನ್ ಮಾಡ್ತೀವಲ್ವಾ, ಇದಕ್ಕೂನು ಚಾರ್ಜಸ್ ಹಾಕಬಹುದಾ ಅಥವಾ ಇಲ್ವಾ ಅಂತ ರಿಸರ್ವ್ ಬ್ಯಾಂಕ್ ಅವರು ಒಂದು ಒಪಿನಿಯನ್ ಕೇಳಿದ್ರು ನಮ್ಮ ಪಬ್ಲಿಕ್ ನ. ಅದಕ್ಕೆ ಇವಾಗ ನಮ್ಮ ಹಣಕಾಸು ಸಚಿವಾಲಯದವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯರು ಇಂತಹ ಯಾವುದೇ ಒಂದು ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಇದು ಗೊತ್ತಿಲ್ಲ, ಅವರು ರಿಸರ್ವ್ ಬ್ಯಾಂಕ್ ಅವರು ಒಪಿನಿಯನ್ ಕೇಳಿದ್ರು, ಬಟ್ ರೆಸ್ಪಾನ್ಸ್ ಕೊಡ್ತಿರೋರು ಸೆಂಟ್ರಲ್ ಗೌರ್ಮೆಂಟ್ ಅವರು, ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರಿ ಅವರು ಯಾವುದೇ ಇದೆ ಹೇಳ್ತಿದ್ದಾರೆ, ಸರ್ಕಾರದ ಮುಂದೆ ಈ ತರ ಯಾವುದೇ ಒಂದು ಪ್ರಸ್ತಾವನೆ ಇಲ್ಲ ಅಂತ. ಬಟ್ ಇವರೇ ತಪ್ಪು ಮಾಡಿದ್ರೆ ಹೆಂಗೆ? ಸೊ ಈಗ ನಮ್ಮ ಮೇಲೆ ಎಲ್ಲಾ ಟ್ಯಾಕ್ಸ್ ಹಾಕ್ತಿದ್ದಾರೆ. ಸೊ GST ಅಂತ, ಆ ಟ್ಯಾಕ್ಸ್, ಈ ಟ್ಯಾಕ್ಸ್, ದುಡ್ಡು ಬ್ಯಾಂಕ್ ಇಂದ ವಿಡ್ರಾ ಮಾಡಿದ್ರೆ ಟ್ಯಾಕ್ಸ್, ಬ್ಯಾಂಕ್ ಅಲ್ಲಿ ದುಡ್ಡು ಇದ್ರೆ ಟ್ಯಾಕ್ಸ್, ದುಡ್ಡು ಜಾಸ್ತಿ ಆದ್ರೆ ಟ್ಯಾಕ್ಸ್, ಈ ತರ ಎಲ್ಲಾ ಟ್ಯಾಕ್ಸ್ ಮಾಡುವಾಗ ಇವನ್ ಈಗ ₹400 ಇರುತ್ತಲ್ಲ ನೋಟನ್ನ ಅಂಗಡಿಯಲ್ಲಿ ಎಷ್ಟು ಬೇಕಾದ್ರೂ ತಗೋಬಹುದು, ಅವಾಗ ಟ್ಯಾಕ್ಸ್ ಬೀಳಲ್ಲ. ಸೊ ಡಿಜಿಟಲ್ ಹಣನ ಬಳಸಿ ಅಂತ ಗೌರ್ಮೆಂಟ್ ಅವರು ಹೇಳಿದ್ರು. ಈಗ ಡಿಜಿಟಲ್ ಕರೆನ್ಸಿ ಯೂಸ್ ಮಾಡಿದಕ್ಕೆ ಶುಲ್ಕ ವಿಧಿಸೋದು ಇದು ತಪ್ಪು. ಓಕೆ, ಸೊ ಇದು ತಪ್ಪು. ನನ್ಗೂ ಸಿಟ್ಟು ಬಂತು, ಬಟ್ ಏನ್ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಅದು ಹೋಗ್ಲಿ ಬಿಟ್ಬಿಟ್ಟು, ಈಗ ಭಾರತ ಮತ್ತು ಆಸ್ಟ್ರೇಲಿಯಾ ಈ ಎರಡು ದೇಶಗಳು ಏನ್ ಮಾಡ್ತಿದೆ ಅಂದ್ರೆ ತಮ್ಮ ನೌಕಾಪಡೆಗಳ ನಡುವೆ ಒಂದು ಏನಂತಂದ್ರೆ ಸಮರಾಭ್ಯಾಸವನ್ನ ಮಾಡ್ತಿದ್ದಾರೆ. ಓಕೆ, ಸೊ ಎಲ್ಲಿ ನಡೀತಿದೆ ಅಂದ್ರೆ ಆಸ್ಟ್ರೇಲಿಯಾದ ಪರ್ತ್ ಅಲ್ಲಿ ಇದು ನಡೀತಿದೆ. ಸೊ ಇಲ್ಲಿ ಭಾಗವಹಿಸೋದಕ್ಕೆ ಭಾರತದಿಂದ INS ಸುಮೇಧ ಅಂತ ಹೇಳಿ ಇಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗ್ತಾ ಇದೆ.
ಸೊ ಇದೇನು ಸುಮೇಧ. ಸೊ ಭಾರತ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆಗಳ ಒಂದು ಜಂಟಿ ಸಮರಾಭ್ಯಾಸ, ಸೊ ಅಥವಾ ಮೆರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸರ್ಸೈಸ್ ಅಂತ. ಸೊ ಎಲ್ಲಿ ನಡೀತಿದೆ? ಸೊ ಇದನ್ನ ಯಾರು ಹೋಗ್ತಿದ್ದಾರೆ ಇಂಡಿಯಾದಿಂದ? INS ಸುಮೇಧ ಅವರು ಸುಮೇಧ ಶಿಪ್ ಹೋಗ್ತಾ ಇದೆ. ಓಕೆ, ಇವಾಗ ನಾವು ಗ್ರಾಮೀಣ ಉದ್ಯಮಿ ಯೋಜನೆ ಅದ್ರ ಬಗ್ಗೆ ಕೇಳಿದೀವಲ್ಲ, ಫಸ್ಟ್ ಸ್ಟೇಜ್ ಬಗ್ಗೆ ಗೊತ್ತಿದೆ ಅಲ್ಲ? ಓಕೆ, ಗ್ರಾಮೀಣ ಉದ್ಯಮಿ ಯೋಜನೆ ಇದು 2ನೇ ಹಂತ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಂತಂದ್ರೆ ಜಾರ್ಖಂಡ್ ನ ರಾಜಧಾನಿ, ಜಾರ್ಖಂಡ್ ಕ್ಯಾಪಿಟಲ್ ರಾಂಚಿ ಏನಿದೆ ಅಲ್ಲಿ ಇದ್ರದ್ದು ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಯ್ತು. ಯಾವ್ದ್ರದ್ದು? ಗ್ರಾಮೀಣ ಉದ್ಯಮಿ ಯೋಜನೆ ಈ ಸ್ಕೀಮ್ದು. ಆಯ್ತಾ? ಇದು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದ ಒಂದು ಯೋಜನೆ, ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈ ಅಂಡರ್ ಅಲ್ಲಿ ಬರುತ್ತೆ ಇದೊಂದು ಗ್ರಾಮೀಣ ಉದ್ಯಮಿ ಯೋಜನೆ ಅನ್ನೋದು. ಇದನ್ನ ಆಲ್ರೆಡಿ ಮಹಾರಾಷ್ಟ್ರ, ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ್, ಜಾರ್ಖಂಡ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಾಗಿತ್ತು. ಈಗ ಜಾರ್ಖಂಡ್ ನ ರಾಜಧಾನಿ ರಾಂಚಿಯಲ್ಲಿ ಸೆಕೆಂಡ್ ಬೇಸ್ ಸ್ಟಾರ್ಟ್ ಆಗ್ತಿದೆ. ಇದು ಏನು ಗ್ರಾಮೀಣ ಉದ್ಯಮಿ ಯೋಜನೆ ಇದು ಏನಂತಂದ್ರೆ, ಈ ಕೌಶಲ್ಯ ತರಬೇತಿ ಮೂಲಕ ಬುಡಕಟ್ಟು ಸಮುದಾಯಗಳು ಅಂದ್ರೆ ಟ್ರೈಬಲ್ಸ್ ಇವರಿಗೆ ಉನ್ನತಿ ಪ್ರೋತ್ಸಾಹ ನೀಡಬೇಕು, ಅವ್ರ ಡೆವಲಪ್ಮೆಂಟ್ಗೆ ಅವ್ರ ಮುಂದೆ ಬರ್ಬೇಕು ಅನ್ನೋದಕ್ಕೋಸ್ಕರ ಈ ಯೋಜನೆ ತರಲಾಗಿತ್ತು. ಇವಾಗ ಅದು ಸೆಕೆಂಡ್ ಫೇಸ್ ಜಾರ್ಖಂಡ್ ನ ರಾಜಧಾನಿ ರಾಂಚಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಇಲ್ಲಿ ಈ ಸ್ಟೇಟ್ಸ್ ಲಿಸ್ಟ್ ಅಲ್ಲಿ ಕರ್ನಾಟಕ ಇಲ್ಲ. ಸೊ ಆದ್ರೂ ಕೂಡ ಗೊತ್ತಿರ್ಲಿ, ಬಿಕಾಸ್ ಇದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅವ್ರದ್ದು ಬರ್ತಿರೋದಲ್ವಾ. ಸೊ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದು ದೊಡ್ಡ ನ್ಯೂಸ್ ಇದೆ, ಬಟ್ ಎಲ್ಲಾನು ಇಂಪಾರ್ಟೆಂಟ್. ಸೊ ಇಲ್ಲಿ ಏನಂತಂದ್ರೆ ಬಿಟ್ಟು ಭಾರತ್ ನೆಟ್ ಅಂತ ಹೇಳಿ, ಸೊ ನಮ್ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಹಳ್ಳಿಗಳಿಗೆ ಇಂಟರ್ನೆಟ್ ಹೋಗ್ಬೇಕು. ಸೊ ಇಂಟರ್ನೆಟ್ ಹೋಗೋದ್ರಿಂದ ಏನಾಗುತ್ತೆ, ಅಲ್ಲಿ ಜನರಿಗೆ ನಾಲೆಜ್ ಸಿಗುತ್ತೆ, ಒಂದಿಷ್ಟು ಎಕನಾಮಿಕ್ ಅಪಾರ್ಚುನಿಟಿ ಬರುತ್ತೆ ಅಂತ ಹೇಳಿ ಪ್ರತಿ ಹಳ್ಳಿಗೆ ಇಂಟರ್ನೆಟ್ ಅನ್ನ ಕಲ್ಪಿಸಬೇಕು ಅಂತ ಹೇಳಿ ಭಾರತ್ ನೆಟ್ ಅನ್ನುವಂತಹ ಪ್ರೋಗ್ರಾಮ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇದ್ರ ಹಿಂದಿನ ಹೆಸರು ಏನಿತ್ತಂದ್ರೆ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಈ ತರ ಹೆಸರಿತ್ತು. ಸೊ ಅದನ್ನ ಚೇಂಜ್ ಮಾಡಿ ನಾವ್ ಏನ್ ಮಾಡಿದ್ವಿ, ಐ ಥಿಂಕ್ 2015 ಅಲ್ಲಿ ಭಾರತ್ ನೆಟ್ ಅಂತ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಏನಾಗಿದೆಯಪ್ಪ ಅಂತಂದ್ರೆ ಈ ಪ್ರೋಗ್ರಾಮ್ ಅಷ್ಟೊಂದು ಪ್ರೋಗ್ರೆಸ್ ಮಾಡ್ತಿಲ್ಲ, ಪ್ರಗತಿ ಕಾಣ್ತಿಲ್ಲ ಅಂತ ಹೇಳಿ ರಿಪೋರ್ಟ್ ಬಂತು. ಸೊ ಈಗ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ಈ ಭಾರತ್ ನೆಟ್ ಯಾವಾಗ ಕಂಪ್ಲೀಟ್ ಆಗ್ಬೇಕಾಗಿತ್ತು, 2019 ಅಲ್ಲಿ ಕಂಪ್ಲೀಟ್ ಆಗ್ಬೇಕಿತ್ತು, ಆಗ್ಲಿಲ್ಲ. ಸೊ ಅದಕ್ಕೆ ಮತ್ತೇನ್ ಮಾಡಿದ್ವಿ ಅಂತಂದ್ರೆ ಆಯ್ತಪ್ಪ ಈಗ ಆಗ್ಲಿಲ್ಲ ಅಂತ ಹೇಳಿ 2025 ಗೆ ಶಿಫ್ಟ್ ಮಾಡಿದ್ವಿ. ಬಟ್ ಈಗ 2025ಗೂ ಇದೇನಾಗಲ್ಲ, ಕಂಪ್ಲೀಟ್ ಆಗಲ್ಲ. ಅಂದ್ರೆ ಭಾರತದ ಪ್ರತಿ ಹಳ್ಳಿಗೂ ಇಂಟರ್ನೆಟ್ ಅನ್ನ ಕಲ್ಪಿಸೋದು ಭಾರತ್ ನೆಟ್ ಪ್ರೋಗ್ರಾಮ್ ಮೂಲಕ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ಇಂಟರ್ನೆಟ್ ಅಲ್ಲಿ ಎಲ್ರಿಗೂ ಸಿಕ್ತಂತ ಅನ್ಕೊಂಡಿರ್ತೀವಿ, ಬಟ್ ರಿಯಾಲಿಟಿಯಲ್ಲಿ ಏನಿದೆ ಅಂತಂದ್ರೆ ಭಾರತ್ ನೆಟ್ ಪ್ರೋಗ್ರಾಮ್ ಹಳ್ಳಿಗಳಿಗೆ ಇಂಟರ್ನೆಟ್ ಕೊಡ್ಬೇಕು. ಸೊ ಇದು 2025 ಆದ್ರೂ ಕೂಡ ಏನ್ ಮಾಡ್ತಿಲ್ಲ ಅಂತಂದ್ರೆ ಇದು ಪೂರ್ಣಗೊಳ್ಳುವುದು ಅನುಮಾನ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಏನಂತಂದ್ರೆ ಆಲ್ರೆಡಿ ಹೇಳಿದ್ನಲ್ಲ, ಆರ್ಥಿಕತೆನ ಬಲಗೊಳಿಸಬೇಕು, ಉದ್ಯೋಗ ಸೃಷ್ಟಿ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಒಬ್ನಿಗೆ ಏನೋ ಮಾಡಕ್ ಕೆಲಸ ಇರಲ್ಲ, ಟ್ಯಾಲೆಂಟ್ ಇರುತ್ತೆ, ಅವನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಮಾಡ್ತಾನೆ, ವ್ಯೂಸ್ ಬರುತ್ತೆ, ಇಂಥವ್ರೆಲ್ಲ ಇದಾರೆ. ಈಗ ಹಳ್ಳಿಯಲ್ಲಿ ಎಲ್ಲೋ ಇದ್ದವರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ. ಸೊ ಅಂತದೆಲ್ಲ ಬೇರೆ ಉದ್ಯೋಗ ಮಾಡ್ಲಿ ಅಂತ ಹೇಳಿ, ಸೊ ಅದಕ್ಕೆ ಇವ್ರಿಗೆ ಹೆಚ್ಚಿನ ಅವಕಾಶ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಈ ಒಂದು ಭಾರತ್ ನೆಟ್ ಪ್ರೋಗ್ರಾಮ್ ಅನ್ನ ತಗೊಂಡ್ ಬಂದ್ವಿ. ಸೊ ಇಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಅಂತಂದ್ರೆ ಸುಮಾರು 6 ಲಕ್ಷ ಗ್ರಾಮಗಳು. ಓಕೆ, ಸೊ 6 ಲಕ್ಷ ಗ್ರಾಮಗಳು ಪ್ಲಸ್ 2.5 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ 2 ಟಾರ್ಗೆಟ್ ಇದೆ. ನಾನು ಇಲ್ಲಿ ಸ್ಲೈಡ್ ಅಲ್ಲಿ ಹಾಕಿಲ್ಲ. 6 ಲಕ್ಷ ಗ್ರಾಮಗಳಿಗೆ ಏನ್ ಬರಬೇಕು, ಬ್ರಾಡ್ಬ್ಯಾಂಡ್ ಸಿಗ್ಬೇಕು. 2.5 ಲಕ್ಷಗಳಿಗೆ ಏನಾಗ್ಬೇಕು, ಗ್ರಾಮ ಪಂಚಾಯತಿಗಳಿಗೆ ಆಪ್ಟಿಕಲ್ ಫೈಬರ್ ಸಿಗಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡು, 6 ಲಕ್ಷ ಗ್ರಾಮಗಳಿಗೆ ಬ್ರಾಡ್ಬ್ಯಾಂಡ್ ಕೊಡ್ತಾ ಇದೀವಿ, 2.5 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ ಆಪ್ಟಿಕಲ್ ಫೈಬರ್ ಹಾಕ್ಬೇಕಾದ್ರೆ ಇದು ದೊಡ್ಡ ಸಾಹಸ. ಸೊ ಈ ಸಾಹಸ ಮಾಡೋದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಅನ್ನುವಂತ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು. ಸೊ ಅದಕ್ಕೆ ಏನಂತ ಕರಿತೀವಿ, ಶಾರ್ಟ್ ಆಗಿ BBNL ಅಂತ, ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್. ಇವ್ರ ಕೆಲಸ ಏನಪ್ಪಾ ಅಂದ್ರೆ ಇಷ್ಟೆಲ್ಲಾ ಹಳ್ಳಿಗಳು, ಇಷ್ಟೆಲ್ಲಾ ಗ್ರಾಮ ಪಂಚಾಯತಿಗಳು, 6 ಲಕ್ಷ ಹಳ್ಳಿಗಳು, 2.5 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ ಇಂಟರ್ನೆಟ್ ಅನ್ನ ಕೊಡುವಂತ ಕೆಲಸನ ಇವ್ರು ಮಾಡ್ಬೇಕು. ಸೊ ಇದನ್ನ 2012ರಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಸೊ ಈ ಯೋಜನೆ ಇದೆಯಲ್ಲ ಭಾರತ್ ನೆಟ್ ಅನ್ನೋದು ದೂರ ಸಂಪರ್ಕ ಸಚಿವಾಲಯದು, ಕೇಂದ್ರ ದೂರ ಸಂಪರ್ಕ ಸಚಿವಾಲಯದವರ ಒಂದು ಯೋಜನೆ ಆಗಿದೆ. ಮತ್ತೆ ಇದಕ್ಕೆಲ್ಲ ಏನ್ ಬೇಕಾಗುತ್ತೆ, ದುಡ್ಡು ಬೇಕಾಗುತ್ತೆ. ಸೊ ದುಡ್ಡನ್ನ ಯಾವ ರೀತಿ ಕೊಡ್ತೀವಿ ಅಂತಂದ್ರೆ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಅಥವಾ ಸಾರ್ವತ್ರಿಕ ಸೇವಾ ಬಾಧ್ಯತಾ ನಿಧಿ ಮೂಲಕ ಈ ಒಂದು ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಹಂಗಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ಈಗ ನಮ್ದು ಜಿಯೋ ಇದೆ, ಏರ್ಟೆಲ್ ಇದೆ,
BSNL ಇದೆ, ಹೌದಾ, ವೋಡಾಫೋನ್ ಐಡಿಯಾ ಇದೆ. ಸೊ ಇವರಲ್ಲಿ ಏನು ಪ್ರಾಫಿಟ್ ಬರ್ತಲ್ಲ, ಇವ್ರಿಗೆ ಬಂದಂತ ಒಟ್ಟು ವರಮಾನದ 5% ಅನ್ನ ನಾವೇನ್ ಮಾಡ್ತೀವಿ, ಕಟ್ ಮಾಡ್ತೀವಿ. ಯಾಕೆ ಕಟ್ ಮಾಡ್ತೀವಪ್ಪ ಅಂತಂದ್ರೆ ಇವರೆಲ್ಲ ಎಲ್ಲಿ ಬರ್ತಾರಂತಂದ್ರೆ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ಬರ್ತಾರೆ, ಹಳ್ಳಿಯಲ್ಲಿ ನೆಟ್ವರ್ಕ್ ಕೊಡೋದಿಲ್ಲ. ಸೊ ಅದು ಯಾವ್ದಕ್ಕೆ ಕಾರಣ ಆಗುತ್ತಂದ್ರೆ ಪ್ರಾದೇಶಿಕ ಅಸಮತೋಲನತೆ, ಅಸಮತೋಲನ ಅಥವಾ ರೀಜನಲ್ ಇಂಬ್ಯಾಲೆನ್ಸ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ಈ ದೂರ ಸಂಪರ್ಕ ಕಂಪನಿಗಳು ಏನು ಪ್ರಾಫಿಟ್ ಮಾಡ್ತಾವಲ್ಲ ಅದರಲ್ಲಿ 5% ಅನ್ನ ನಾವೇನ್ ಮಾಡ್ತೀವಿ, ತಗೊಳ್ತೀವಿ. ತಗೊಂಡು ಅದನ್ನ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದೀವಿ, ಭಾರತ್ ನೆಟ್ ಅಲ್ಲಿ. ಸೊ ಅಲ್ಲಿ ಎಲ್ಲಿ ಇಂಟರ್ನೆಟ್ ಇಲ್ಲಲ್ಲ ಅಲ್ಲಿ ಕಳ್ಸೋದಕ್ಕೆ. ಸೊ ಈ 5% ದುಡ್ಡು ಎಲ್ಲಿ ಬರುತ್ತಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಥವಾ ಭಾರತದ ಏಕೀಕೃತ ನಿಧಿಗೆ ಇದನ್ನ ಕೊಡ್ತೀವಿ. ಸೊ ಯಾರು ಯೂಸ್ ಮಾಡ್ಕೊಂಡು ಭಾರತ್ ನೆಟ್ ಅನ್ನ ಮಾಡಬೇಕು. ಸೊ ಭಾರತ್ ನೆಟ್ ಯಾವಾಗ ಮುಗಿಬೇಕು, 2025 ಮುಗಿಬೇಕು. ಆದ್ರೂ ಕೂಡ ಏನಾಗ್ತಿಲ್ಲ, ಇದು ನಡೀತಿಲ್ಲ. ಓಕೆ, ಸೊ ಡೌಟ್ ಇದೆ, ಇನ್ನು ಬಹಳಷ್ಟಿತ್ತು, ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಬಂದ್ರೆ. ಇವಾಗ ನೆಕ್ಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ, ಈಗ ನಮಗ್ ಗೊತ್ತು ನಮ್ ರೈತರಿದ್ದಾರೆ, ಅವ್ರು ಎಷ್ಟೊಂದು ಉತ್ಪನ್ನಗಳಲ್ಲಿ ಮಾಡ್ತಾರೆ, ಅದರಿಂದ ಎಷ್ಟೊಂದು ಈ ಅಪೇಡ ಮಾರ್ಕೆಟ್ಸ್ಗೆ ಅದಕ್ಕೆಲ್ಲ ಹಾಕ್ತಾರೆ ತಗೊಂಡೋಗಿ, ಹಂಗೆ ನಡೀತಿದೆ ಅಲ್ವಾ. ಈಗ ಒಂದು ಎಕ್ಸ್ಪೋರ್ಟ್ ಲ್ಯಾಬ್ಸ್ ಅಂದ್ರೆ ರಫ್ತು ಪ್ರಯೋಗಾಲಯಗಳನ್ನ ಮಾಡ್ಬೇಕು ಅಂತ ನಮ್ಮ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ. ಏನಿದು ಎಕ್ಸ್ಪೋರ್ಟ್ ಲ್ಯಾಬ್ಸ್ ಅಂತ ಅಂದ್ರೆ, ರೈತರನ್ನ ಏನಕ್ಕೆ ಇದ್ ಮಾಡ್ತಿದ್ದಾರೆ ಏನು ಅಂತಂದ್ರೆ, ಈಗ ರೈತರನ್ನ ಉದ್ಯಮಿಗಳನ್ನಾಗಿ ಅಂದ್ರೆ ಇಂಡಸ್ಟ್ರಿಯಲಿಸ್ಟ್ ಆಗಿ ಮಾಡ್ಬೇಕು. ನಮ್ ರೈತರನ್ನ ಕೃಷಿ ಉತ್ಪನ್ನಗಳನ್ನ ರಫ್ತು, ಅದು ಅವ್ರ ಏನೇನ್ ಉತ್ಪನ್ನ ಮಾಡ್ತಿರ್ತಾರಲ್ಲ ಕೃಷಿ ಉತ್ಪನ್ನಗಳನ್ನ, ಅದ್ರ ರಫ್ತನ್ನ ಹೆಚ್ಚಿಸಲು ಅಂದ್ರೆ ಎಕ್ಸ್ಪೋರ್ಟ್ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಒಂದ್ ಎಕ್ಸ್ಪೋರ್ಟ್ ಲ್ಯಾಬ್ಸ್ ಅಂತ ಮಾಡೋಣ, ರಫ್ತು ಪ್ರಯೋಗಾಲಯಗಳನ್ನ ಮಾಡಿ ಸ್ಥಾಪನೆ ಮಾಡಿದ್ರೆ ಇವರು ರೈತರು ಇಂಡಸ್ಟ್ರಿಯಲಿಸ್ಟ್ ಆಗಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ, ಅವ್ರ ಎಕ್ಸ್ಪೋಜರ್ ಸಿಗುತ್ತೆ ಅಂತ ಹೇಳಿ ಇದನ್ನ ಮಾಡ್ಬೇಕು ಅಂತ ಕೃಷಿ ಸಚಿವ ಹೇಳ್ತಿದ್ದಾರೆ. ಮತ್ತೆ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಮೊದಲ 2ನೇ ಸ್ಥಾನದಲ್ಲಿದೆ, ನಮ್ದು ಕರ್ನಾಟಕ 3rd ಪ್ಲೇಸ್ ಅಲ್ಲಿ ಇದೆ. ಸೊ ಫಸ್ಟ್ 2 ಬಂದು ಮಹಾರಾಷ್ಟ್ರ ಮತ್ತೆ ಗುಜರಾತ್, ಕರ್ನಾಟಕ 3rd ಪ್ಲೇಸ್ ಅಲ್ಲಿ ಇದೆ. ಓಕೆ, ಸೊ ಈಗ ರಫ್ತು ಪ್ರಯೋಗಾಲಯ ಅಂದ್ರೆ ನಮ್ಮ ರೈತರು ಬೆಳೆದಿದ್ದನ್ನ ಹೊರಗಡೆ ಕಳ್ಸೋದು, ಎಕ್ಸ್ಪೋರ್ಟ್ ಲ್ಯಾಬ್ಸ್ ಅದನ್ನ ಮಾಡೋದಕ್ಕೆ ಒಂದು ಲ್ಯಾಬ್ಸ್. ಹೌದು. ಈಗ ಈ ಮೊದಲ ಹಂತದಲ್ಲಿ ಎಲ್ಲೆಲ್ಲಿ ಈ ರಫ್ತು ಪ್ರಯೋಗಾಲಯಗಳು ಅಂದ್ರೆ ಎಕ್ಸ್ಪೋರ್ಟ್ ಲ್ಯಾಬ್ಸ್ ನ ಇನ್ಸ್ಟಾಲ್ ಮಾಡ್ತಿದ್ದಾರೆ ಅಥವಾ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ವಿಜಯಪುರದ ಇಂಡಿ, ಹಾವೇರಿಯ ಹನುಮನಟ್ಟಿ, ಚಿಕ್ಕಬಳ್ಳಾಪುರದ ವರದಗೆರೆ, ಮೈಸೂರಿನ ನಾಗೇನಹಳ್ಳಿ ಮತ್ತೆ ಶಿರಸಿಯ ಬನವಾಸಿಯಲ್ಲಿ ಈ ಲ್ಯಾಬ್ಸ್ ಗಳನ್ನ ಸ್ಥಾಪನೆ ಮಾಡ್ಬೇಕು. ಒಂದು ವಿಜಯಪುರ, ಎಲ್ಲಿ ವಿಜಯಪುರದಲ್ಲಿ ಇಂಡಿ, ಹಾವೇರಿಯ ಹನುಮನಮಟ್ಟಿ, ನೆಕ್ಸ್ಟ್ ಚಿಕ್ಕಬಳ್ಳಾಪುರದ ವರದಗೆರೆ, ಮೈಸೂರಿನ ನಾಗೇನಹಳ್ಳಿ, ಶಿರಸಿಯ ಬನವಾಸಿ. ಸೊ ಈ 5 ಪ್ಲೇಸ್ ಅಲ್ಲಿ ಇವುಗಳನ್ನ ತಗೊಂಡ್ ಬರ್ತಾರೆ, ಲ್ಯಾಬೊರೇಟರಿನ ಇನ್ಸ್ಟಾಲ್ ಮಾಡ್ತಾರೆ. ಸೊ ದಟ್ ಅಲ್ಲಿನ ರೈತರು ಇಂಡಸ್ಟ್ರಿಯಲಿಸ್ಟ್ ಆಗ್ತಾರೆ, ಯೂಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ನ ಇನ್ಕ್ರೀಸ್ ಮಾಡ್ತಾರೆ ಅವ್ರ ಉತ್ಪನ್ನದ್ದು ಅಂತ ಹೇಳಿ. ಪಾಪ ಯಾರ್ಯಾರೋ ಎಷ್ಟೆಷ್ಟೋ ದುಡ್ಡು ಮಾಡ್ತಾರೆ, ನಮ್ಮ ರೈತರು ಮಾಡಿಲ್ಲ. ಸೊ ಬಟ್ ಈಗ ಒಂದು ಕ್ವಶನ್, ಸಪೋಸ್ ನಿನಗೆ ಒಂದು 10 ಲಕ್ಷ ರೂಪಾಯಿ ಸಿಕ್ತು ಅಂತ ಅನ್ಕೋ. 10 ಲಕ್ಷ ರೂಪಾಯಿ ಸಿಕ್ಕರೆ ಏನ್ ಮಾಡ್ತೀಯ? ಒಂದ್ ಕಾರ್ ತಗೊಂತೀನಿ. ಎಷ್ಟು ಲಕ್ಷ ರೂಪಾಯಿದು? ಒಂದ್ 5-6 ಲಕ್ಷ. 5-6 ಲಕ್ಷ, 6 ಲಕ್ಷ ಅಂತ ಅನ್ಕೋಣ. ಇನ್ 4 ಲಕ್ಷ ಮಿಕ್ಕಿತು, ಟ್ರಿಪ್ ಹೋಗ್ತೀನಿ. ಟ್ರಿಪ್ ಹೋಗ್ತೀಯ? ಎಷ್ಟು ಲಕ್ಷ ಟ್ರಿಪ್ ಹೋಗ್ತೀಯ? ಫುಲ್ ಅದೆಷ್ಟು ಖಾಲಿ ಆಗುತ್ತೋ ಅಷ್ಟು. ಉದ್ದಾರ ಆದಂಗೆ ಬಿಡು. ಅಲ್ಲ, ಸೇವ್ ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕು ಅನ್ನೋದಿಲ್ವಾ? ಅಲ್ಲ, ಅದು ಮಾಡ್ಬೋದು. ಸಿಕ್ಕಿರೋ ಆಯ್ತಪ್ಪ, ಈಗ 20 ಲಕ್ಷ ಸಿಕ್ತು, 20 ಲಕ್ಷ ಸಿಕ್ತು, 6 ಲಕ್ಷ ಕಾರ್ ತಗೊಂಡೆ, ಇನ್ನೊಂದ್ 10 ಲಕ್ಷ ಬ್ಯಾಂಕ್ ಅಲ್ಲಿ ಫಿಕ್ಸ್ ಡೆಪಾಸಿಟ್ ಹಾಕ್ತೀನಿ. ಅದೇ ಫಿಕ್ಸ್ ಡಿಪಾಸಿಟ್ ಇಡ್ತೀಯ. ಸೊ ಅದೇ ಚಿನ್ನ ಖರೀದಿ ಮಾಡಲ್ಲ. ಇರ್ಲಿ, ಇಷ್ಟ ಇಲ್ಲ ನಂಗೆ ಗೋಲ್ಡ್. ಸೊ ಗೋಲ್ಡ್ ಇಷ್ಟ ಇಲ್ಲ ಅಂದ್ರೆ ಬಿಡು. ಸೊ ಏನಾಗತ್ತಪ್ಪ ಅಂತಂದ್ರೆ, ಬಹಳಷ್ಟು ಜನ ಏನ್ ಮಾಡ್ತಾರೆ, ಈಗ ನೀನು ಬ್ಯಾಂಕ್ ಅಲ್ಲಿ ಏನ್ ದುಡ್ಡು ಇಡ್ತೀಯಲ್ಲ, ಓಕೆ, ಸೊ ಅಲ್ಲಿ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಬರ್ತಲ್ಲ, ಅದಕ್ಕಿಂತ ರೇಟ್ ಆಫ್ ಇಂಟ್ರೆಸ್ಟ್ ನಿನಗೆ, ನೀನ್ 10 ಲಕ್ಷ ರೂಪಾಯಿ ಇಟ್ಟಪ್ಪ, 10 ಲಕ್ಷ ರೂಪಾಯಿಗೆ ನೀನ್ ಇಟ್ಟಿದ್ದಕ್ಕೆ ಬ್ಯಾಂಕ್ ಅಲ್ಲಿ ಏನ್ ಬಡ್ಡಿ ಬರ್ತಲ್ಲ, ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಯಾವ್ದು ಕೊಡುತ್ತೆ, ಈ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಬಟ್ ಪ್ರಾಫಿಟ್ ಬರ್ತೋ ಲಾಸ್ ಬರ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮಂತ ಜನ ಅಂದ್ರೆ ಮಧ್ಯಮ ವರ್ಗದವ್ರು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಬ್ಯಾಂಕ್ ಅಲ್ಲಿ ಇಡೋಕ್ಕಿಂತ ಇದು ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ, ಚಿನ್ನವನ್ನ ಖರೀದಿ ಮಾಡಿ ಮನೆಯಲ್ಲಿ ಇಡ್ತೀವಿ. ಸೊ ಅಂದ್ರೆ ಈಗ ನಮ್ಮ ಅಮ್ಮಂದಿರದೆಲ್ಲ ಹ್ಯಾಬಿಟ್ ಏನಂದ್ರೆ,
ಇನ್ವೆಸ್ಟ್ಮೆಂಟ್ ಅಂದ್ರೆ ಅವ್ರಿಗೆ ಬರೋದು ಫಸ್ಟ್ ಗೋಲ್ಡ್. ಓಕೆ, ಸೊ ಗೋಲ್ಡ್ ಅನ್ನ ಅವ್ರು ಇನ್ವೆಸ್ಟ್ ಅದ್ ಮಾಡ್ತಾರೆ. ಯಾವತ್ತೂ ಕಮ್ಮಿ ಆಗಲ್ಲ. ಗೋಲ್ಡ್ ಯಾವಾಗ್ಲೂ- ಲ್ಯಾಂಡ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಸೊ ಅಂದ್ರೆ ಇವರೇ ಹೆಚ್ಚು ಮಾಡೋದು. ಸೊ ಈ ರೀತಿಯಾಗಿ ಏನ್ ಮಾಡ್ತಿದೀವಿ ನಾವು, ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ. ಸೊ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಚಿನ್ನನ ಖರೀದಿ ಮಾಡ್ಬೇಕು. ಹೌದಾ? ಸೊ ಚಿನ್ನ ಖರೀದಿ ಮಾಡ್ಬೇಕಾದ್ರೆ ನಮ್ಮ ದೇಶದಲ್ಲಿ ಅಷ್ಟು ಚಿನ್ನ ಇಲ್ಲ. ನಾವೇನ್ ಮಾಡ್ತೀವಿ, ಮತ್ತೆ ಬೇರೆ ದೇಶದಿಂದ ಚಿನ್ನವನ್ನ ಆಮದು ಮಾಡ್ಕೊಳ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಇದನ್ನ ತಪ್ಪಿಸೋದಕ್ಕೆ, ಸೊ ಈಗ ನಾವೇನ್ ಚಿನ್ನವನ್ನ ಹೊರದೇಶದಿಂದ ಆಮದು ಮಾಡ್ಕೊಳ್ತೀವಲ್ಲ, ಸೊ ಚಿನ್ನವನ್ನ ಖರೀದಿ ಮಾಡೋದು, ಅದರಿಂದ ಆಮದು ಮಾಡ್ಕೊಳ್ಳೋದು, ಇದನ್ನ ತಪ್ಪಿಸೋದಕ್ಕೆ ಸರ್ಕಾರದವ್ರು ಏನ್ ಮಾಡಿದ್ರು ಅಂದ್ರೆ ಸಾರ್ವಭೌಮ ಚಿನ್ನದ ಬಾಂಡ್ ಅನ್ನುವಂತ ಸ್ಕೀಮ್ ಅನ್ನ ತಗೊಂಡ್ ಬಂದ್ರು. ಸವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಈ ಒಂದು ಸ್ಕೀಮ್ ಅನ್ನ ತಗೊಂಡ್ ಬಂದ್ರು. ಸೊ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ RBI ದವರು ಈ ಒಂದು ಬಾಂಡ್ ಅನ್ನ ಬಿಡುಗಡೆ ಮಾಡ್ತಾರೆ ಪ್ರತಿ ವರ್ಷ ಹಂತ ಹಂತವಾಗಿ. ಸೊ ಈ ಆರ್ಥಿಕ ವರ್ಷ ಅಂದ್ರೆ 2022-23 ಆರ್ಥಿಕ ವರ್ಷದಲ್ಲಿ 2ನೇ ಹಂತದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಬಾಂಡ್ ಗಳನ್ನ ಆಗಸ್ಟ್ 22ಕ್ಕೆ ನಾವು ಮಾರುಕಟ್ಟೆಗೆ ಬಿಡ್ತೀವಿ ಅಂತ ಹೇಳಿ ಬಿಟ್ಟಿದ್ದಾರೆ. ನಿನ್ನೆ ದಿವಸ RBI ದವರು ಬಿಟ್ರು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಇದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಸಾರ್ವಭೌಮ ಚಿನ್ನದ ಬಾಂಡ್ ಅಂತ ಈಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದನ್ನ ಇನ್ನೊಂದ್ ಸ್ವಲ್ಪ ಹೇಳ್ತೀನಿ. ಸೊ ಚಿನ್ನದ ನಗದೀಕರಣಕ್ಕಾಗಿ, ಚಿನ್ನದ ನಗದೀಕರಣ ಅಂತಂದ್ರೆ ನೀನ್ ಚಿನ್ನ ತಗೊಳ್ಳೋ ಬದ್ಲಿ ಈ ಬಾಂಡ್ ಗಳನ್ನ ಏನ್ ಮಾಡ್ಬೇಕು, ಖರೀದಿ ಮಾಡ್ಬೇಕು. ಸೊ ಇದನ್ನೇ ಯಾರು ಕೊಡ್ತಿದ್ದಾರೆ, ರಿಸರ್ವ್ ಬ್ಯಾಂಕ್ ದವರು, RBI ದವರು ಕೊಡ್ತಿದ್ದಾರೆ. ಸೊ ಚಿನ್ನ ಖರೀದಿ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ನಾವು ಹೊರದೇಶದಿಂದ ತರಿಸ್ಕೋಬೇಕು. ಆಮದು ಮಾಡ್ಕೊಳ್ಳುವಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದ್ರ ಬದಲಾಗಿ ನಾವೇನ್ ಮಾಡೋಣ, ಈ ಬಾಂಡ್ಸ್ ಗಳನ್ನ ದೇಶದಲ್ಲೇ ಕೊಟ್ಬಿಡೋಣ. RBI ದವ್ರು ಕೊಡ್ತಾರೆ, ನೀನ್ ಪರ್ಚೇಸ್ ಮಾಡು. ಸೊ ಪರ್ಚೇಸ್ ಮಾಡಿದ್ಮೇಲೆ ಈ ಬಾಂಡ್ ಗಳನ್ನ ನೀನ್ ಏನ್ ಮಾಡ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮಾರಾಟ ಮಾಡಬಹುದು ನಿಮ್ಗೆ ಯಾವಾಗ ಬೇಕೋ ಅವಾಗ. ಅಥವಾ ಈ ಬಾಂಡ್ ಗಳನ್ನ ನೀವು ಬ್ಯಾಂಕ್ ಅಲ್ಲಿ ಅಡಿಬಿಟ್ಟು, ಚಿನ್ನ ಅಡಿಬಿಟ್ಟು ನಾವು ತಗೊಳ್ತೀವಲ್ಲ ಸಾಲ, ಸೊ ಅದ್ರ ಬದಲಾಗಿ ಒಂದು ಪೇಪರ್ ಅನ್ನ ಅಡಿಬಿಟ್ಟು ನೀವೇನ್ ಮಾಡ್ಬೋದು, ಸಾಲವನ್ನ ತಗೋಬಹುದು. ಅದು ಕೂಡ ಪಾಸಿಬಲ್ ಇದೆ. ಸೊ ಈಗ ನೀನ್ ಚಿನ್ನ ತಗೊಂಡಪ್ಪ, ಚಿನ್ನ ತಗೊಂಡ್ಮೇಲೆ ಏನಾಗುತ್ತೆ, ರೇಟ್ ಹೆಚ್ಚಾಗುತ್ತೆ ಆಬ್ವಿಯಸ್ಲಿ. ಬಟ್ ಅದಕ್ಕೇನಾದ್ರೂ ಬಡ್ಡಿ ಸಿಗುತ್ತಾ ನಿನ್ಗೆ? ಸಿಗಲ್ಲ. ಸೊ ನೀನ್ ಚಿನ್ನ ತಗೊಳ್ಳೋ ಬದ್ಲಿ ಈ ಬಾಂಡ್ಸ್ ಗಳನ್ನ ತಗೊಂಡ್ರೆ ಪ್ರತಿ ವರ್ಷ ನಿನಗೆ 2.5% ಬಡ್ಡಿ ಕೊಡುತ್ತೆ. ಓಕೆ, ಸೊ ಅಂದ್ರೆ ಈಗ ನೀನು ಒಂದ್ ಕೆಜಿ ಚಿನ್ನ ತಗೊಂಡೆ ಅಂತ ಅನ್ಕೋ, 7 ವರ್ಷ 10 ವರ್ಷ ಆದ್ಮೇಲೆ ಅದನ್ನ ಮಾರಾಟ ಮಾಡ್ಬೇಕಂತ ಮಾಡ್ತೀಯ. ಸೊ ಅವತ್ತು ಒಂದ್ ರೇಟ್ ಇತ್ತು, ಅವತ್ತು ನೀನು ಮಾರಾಟ ಮಾಡಿದೆ. ಬಟ್ 10 ವರ್ಷ ಏನಾಗ್ಲಿಲ್ಲ, ಯಾವುದೇ ಬಡ್ಡಿ ಸಿಗ್ಲಿಲ್ಲ. ಸೊ ಹಂಗೆ ಪ್ರತಿ ವರ್ಷಕ್ಕೆ 2.5% ಬಡ್ಡಿ ಹಾಕ್ತಾ 6 ತಿಂಗಳಿಗೊಮ್ಮೆ ಏನ್ ಮಾಡ್ತಾರೆ ಅವರು, ಬಡ್ಡಿಯನ್ನ ಹಾಕ್ತಾ ಹೋಗ್ತಾರೆ. ಸೊ ಈ ತರ ನೀನ್ ಏನ್ ಬಾಂಡ್ ತಗೊಂತಿಯಲ್ಲ ಪುಟ್ಟಿ, ಇದ್ರ ವ್ಯಾಲಿಡಿಟಿ ಎಷ್ಟು, 6 ವರ್ಷ. ಓಕೆ, ಸೊ ಇನ್ ಕೇಸ್ ನಿನ್ಗೆ ಏನಾದ್ರೂ ಹಣದ ಅವಶ್ಯಕತೆ ಬಿತ್ತು ಅಂದ್ರೆ 5 ವರ್ಷದಲ್ಲೂ ಕೂಡ ನೀನ್ ಏನ್ ಮಾಡ್ಬೋದು, ಅದನ್ನ ಕೊಟ್ಟು ದುಡ್ಡು ತಗೋಬಹುದು. ಅಥವಾ ನೀನ್ ಮಾರಾಟನೂ ಮಾಡಬಹುದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಈ ತರ, ಅಥವಾ ಅದನ್ನ ಅಡಿಬಿಟ್ಟು ತಗೋಬಹುದು. ಸೊ ಈಗ ಹಿಂಗೇನಾದ್ರೂ ನಾವು ಖರೀದಿ ಮಾಡ್ಬೇಕಾದ್ರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಎಷ್ಟು, ಒಂದು ಆರ್ಥಿಕ ವರ್ಷದಲ್ಲಿ 4 kg ಗೋಲ್ಡ್ ರೇಟ್ ಇರುತ್ತಲ್ಲ, ಅಷ್ಟು 4 kg ಅಷ್ಟು ಏನ್ ಮಾಡಬಹುದು, ಈ ಪೇಪರ್ಸ್ ಅನ್ನ ತಗೋಬಹುದು. ಒಂದ್ ವೇಳೆ ನಿಮ್ ಫ್ಯಾಮಿಲಿ ಇದೆಯಲ್ಲ, ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ಹಿಂದೂ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಆ ಫ್ಯಾಮಿಲಿ ಪ್ರತಿ ವರ್ಷ 20 kg ಖರೀದಿ ಮಾಡಬಹುದು. 20 kg ಖರೀದಿ ಮಾಡ್ತಾರಂತೆ. ಓಕೆ, ಸೊ ಇದು ಲಿಮಿಟ್. ಸೊ ನೆಕ್ಸ್ಟ್ ನಿಂದು ವ್ಯಾಲಿಡಿಟಿ ಮುಗೀತು, ಯಾವಾಗ 8 ವರ್ಷ ಆಯ್ತು ಅಂತ ಅನ್ಕೋಣ. ಸೊ 8 ವರ್ಷದವರೆಗೂ ಅವ್ರು ಏನ್ ಮಾಡಿದ್ರು, ಪ್ರತಿ ವರ್ಷ 2.5% ಅಷ್ಟು ಬಡ್ಡಿ ಹಾಕ್ತಾ ಹೋದ್ರು. ಒಂದು ಅದಾದ್ಮೇಲೆ 8 ವರ್ಷ ಆದ್ಮೇಲೆ ಅವತ್ತು ಏನು ಮಾರ್ಕೆಟ್ ಪ್ರೈಸ್ ಇರುತ್ತಲ್ಲ, ಅವತ್ತು ಚಿನ್ನಕ್ಕೆ ಎಷ್ಟು ಬೆಲೆ ಇರುತ್ತಲ್ಲ ಆ ರೇಟಿಗೆ ನಿನ್ಗೆ ದುಡ್ಡು ಕೊಡ್ತಾರೆ. ಇಲ್ಲಿ ಏನೇನ್ ಪ್ರಾಫಿಟ್ ಆಯ್ತು ಹೇಳು, ನಮಗೆ ಒಂದು ಇಂಟ್ರೆಸ್ಟ್ ದುಡ್ಡು ಬರುತ್ತೆ, ಆಯ್ತಾ. ಆಮೇಲೆ ನೆಕ್ಸ್ಟ್ ಅವತ್ತಿನ ಮಾರ್ಕೆಟ್ ಪ್ರೈಸ್ಗೆ, ಲೈಕ್ ಇವಾಗ ಪ್ರೈಸ್ ಇನ್ಕ್ರೀಸ್ ಆಗಿರ್ಬೋದು ನಾನು ತಗೊಂಡಿರೋ ದಿನಕ್ಕೂ ಮತ್ತೆ ಅವತ್ತಿನ ದಿನಕ್ಕೂ, ಆ ಮಾರ್ಕೆಟ್ ಪ್ರೈಸ್ಗೆ ನಮ್ಗೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಬಾಂಡ್ ನ. ಸೊ ಆಮೇಲೆ ಇನ್ನೊಂದ್ ಏನಂತಂದ್ರೆ, ಚಿನ್ನ ಆದ್ರೆ ಕಳೆದು ಹೋಗುತ್ತೆ ಅನ್ನೋದು ಟೆನ್ಷನ್ ಇರುತ್ತೆ. ಸೊ ಈ ಬಾಂಡ್ ಇದ್ರೆ ಯಾರು ತಗೊಂಡು ಹೋಗ್ಬೇಕು. ಸೊ ಅದು ಮತ್ತೆ ಯಾವಾಗ ಬೇಕೋ ಅವಾಗ ಚಿನ್ನದ ತರ ನೀನ್ ಮಾರಾಟ ಮಾಡುದು. ಸೊ ಲಾಸ್ಟ್ ಏನಂತಂದ್ರೆ, ಇದನ್ನ ಏನಾದ್ರು ನೀನ್ ಆನ್ಲೈನ್ ಅಲ್ಲಿ ತಗೊಂಡ್ರೆ ನಿನ್ ಪ್ರತಿ ಗ್ರಾಮಿಗೆ ಎಷ್ಟಾಗುತ್ತೆ ಅಂದ್ರೆ 50 ರೂಪಾಯಿ ಅಷ್ಟು ರಿಯಾಯಿತಿಯನ್ನ ಕೊಡ್ತಾರೆ. ಸೊ ಈಗ ಹೇಳು, ಸಪೋಸ್ ಪುಟ್ಟಿ ನಿನ್ನ ಹತ್ರ 20 ಲಕ್ಷ ರೂಪಾಯಿ ಬಂದ್ರೆ ಏನ್ ಮಾಡ್ತೀಯಾ? ಮತ್ತೆ ಕಾರ್ ತಗೋತೀನಿ, ಬಾಂಡ್ಸ್ ತಗೋತೀನಿ, ಕಾರ್ ತಗೋತೀನಿ, ಬಟ್ ಮಿಕ್ಕಿ ದುಡ್ಡು ತಗೋತೀನಿ, ಬಾಂಡ್ಸ್ ತಗೋಬೇಕು. ಸೊ ಇದು ಒಂಥರ ಸೇವಿಂಗ್ ಇದ್ದಂಗೆ. ಓಕೆ, ಸೊ ನೆಕ್ಸ್ಟ್ ಏನ್ ಪುಟ್ಟಿ? ನೆಕ್ಸ್ಟ್ ಏನಿದೆ ಅಂತಂದ್ರೆ, ನಿನಗೆ ಇವ್ರು ಗೊತ್ತಾ, ನಮ್ದು ಲೋಕಸಭಾ ಸ್ಪೀಕರ್ ಯಾರಂತ? ಓಂ ಪ್ರಕಾಶ್ ಬಿರ್ಲಾ. ಓಂ ಪ್ರಕಾಶ್ ಬಿರ್ಲಾ ನನಗೆ KS ಇಂಟರ್ವ್ಯೂ ಕೇಳಿದ್ರು. ಇದು ಇದೆಯಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ತರ ಅವರು ಮೆಕ್ಸಿಕೋಗೆ ಟ್ರಿಪ್ ಹೋಗ್ತಿದಾರಂತೆ. ಹೋಗ್ಲಿ, ನನಗೇನು ಅಂದ್ರೆ ಅದೇನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಮಾಡ್ತಾರೆ, ಹೋಗ್ತಾರೆ, ಸುತ್ತಾಡ್ತಾರೆ, ಪಾರ್ಟಿ ಮಾಡ್ತಾರೆ. ಇಲ್ಲ ಅದೇ ನಾನಾಗಿದ್ರೆ ಅದ್ ಮಾಡ್ತೀನಿ, ಆಯ್ತಾ. ಬಟ್ ಅವರು
ಈಗ ನೆಕ್ಸ್ಟ್ ಅವರು ಕಮಿಂಗ್ ಡೇಸ್ ಅಲ್ಲಿ ದೇ ಆರ್ ಇದು ಮೆಕ್ಸಿಕೋಗೆ ಪ್ರವಾಸ ಹೋಗ್ತಿದ್ದಾರೆ, ಅಂದ್ರೆ ಟ್ರಿಪ್ ಹೋಗ್ತಿದ್ದಾರೆ, ಏನೋ ಕೆಲ್ಸದ ಮೇಲೆ ಟ್ರಿಪ್ ಹೋಗ್ತಿದ್ದಾರೆ. ಸೊ ಅವ್ರು ಹೋಗಿ ಅಲ್ಲಿ ನಮ್ದೊಬ್ರು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕೃಷಿ ವಿಜ್ಞಾನಿ ಪಾಂಡುರಂಗ ಕಂಕೋಜೆ ಅನ್ನೋ ವ್ಯಕ್ತಿ ಒಬ್ರಿದ್ದಾರೆ. ಅವರು ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಕೂಡ ಮತ್ತೆ ಕೃಷಿ ವಿಜ್ಞಾನಿ ಕೂಡ ನಮ್ ದೇಶದವರು. ಇವ್ರದ್ದು ಒಂದು ಪುತ್ಥಳಿಯನ್ನು ಅಲ್ಲಿ ಮೆಕ್ಸಿಕೋದಲ್ಲಿ ಅನಾವರಣ ಮಾಡ್ತಿದ್ದಾರೆ. ನನ್ಗೆ ಕನ್ಫ್ಯೂಷನ್ ಆಯ್ತು, ಏನಂದ್ರೆ ಕನ್ಫ್ಯೂಷನ್ ಏನಿಲ್ಲ, ಮೆಕ್ಸಿಕೋಗೆ ಹೋಗ್ತಿದ್ದಾರೆ. ಈಗ ಹೋಗಿ ಅವರು ಏನೇ ಕೆಲಸ ಇದೆಯೋ ಅದ್ ಮುಗಿಸ್ಕೊಂಡ್ ಬರ್ತಾರೆ, ಅದು ಬೇರೆ ವಿಷಯ. ಬಟ್ ಅವ್ರು ಹೋಗಿ ಒಂದು ಇಂಪಾರ್ಟೆಂಟ್ ಅಥವಾ ಒಂದು ಸ್ಪೆಷಲ್ ಆಕ್ಟಿವಿಟಿ ಏನೋ ಮಾಡ್ತಿದ್ದಾರೆ. ಏನದು ಅಂತಂದ್ರೆ ಪಾಂಡುರಂಗ ಕಂಕೋಜೆ ಅನ್ನೋ ಒಬ್ರು ವ್ಯಕ್ತಿ, ಒಬ್ರು ಗಣ್ಯ ವ್ಯಕ್ತಿ ನಮ್ ದೇಶದವರು. ಅವ್ರು ಏನು ಅಂತಂದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರ, ಅಂದ್ರೆ ಸ್ವಾತಂತ್ರ್ಯ ಫ್ರೀಡಮ್ ಅವಾಗೆಲ್ಲ ಏನೋ ವರ್ಕ್ ಮಾಡಿದ್ದಾರೆ. ಮತ್ತೆ ಇವರು ನಮ್ ದೇಶದ ಒಂದು ಕೃಷಿ ವಿಜ್ಞಾನಿ, ಸೈಂಟಿಸ್ಟ್, ಅವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಇವ್ರದ್ದು ಒಂದು ಸ್ಟ್ಯಾಚ್ಯೂನ ಅಲ್ಲಿ ಅನಾವರಣಗೊಳ ಮಾಡ್ಬೇಕು ಅಂತ ಇವರು ಓಂ ಬಿರ್ಲಾ ಅವರು ಅನ್ಕೊಂಡಿದ್ದಾರೆ, ಮಾಡ್ತಾರೆ ಸಹ. ಅವರು ಪಾಂಡುರಂಗ ಕಂಕೋಜೆ ಇವರು ಪಾಂಡುರಂಗ ಕಂಕೋಜೆ ಅನ್ನೋರು ಏನಿದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಅವ್ರ ತಾತ, ಈ ಪಾಂಡುರಂಗ ಕಂಕೋಜೆ ಅಂತ ಇದಾರಲ್ಲ ಅವ್ರೇನಿದ್ದಾರೆ, ಅವ್ರ ತಾತ 1857 ಅಲ್ಲಿ ಫಸ್ಟ್ ಈ ಫ್ರೀಡಮ್ ಇದೆಲ್ಲ ನಡೀತಲ್ಲ, ದಂಗೆಗಳೆಲ್ಲ ನಡೀತಲ್ಲ, ಅವಾಗ ಇವ್ರ ಹತ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇವ್ರ ತಾತ ಮಾಡಿದ್ರು, ಇವ್ರಲ್ಲ. ಇದ್ರಿಂದ ಇನ್ಸ್ಪೈರ್ ಆಗಿ, ಇವ್ರ ತಾತನ ನೋಡಿ ಇನ್ಸ್ಪೈರ್ ಆಗಿ ಇವರು ಪಾಂಡುರಂಗ ಕಂಕೋಜೆ ಅನ್ನೋರು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಕ್ರಾಂತಿಕಾರಿ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ರು. ಅಂದ್ರೆ ಇವರು ರೆವಲ್ಯೂಷನಿಸ್ಟ್ ಇದ್ರು, ಅದಕ್ಕೆ ಇವರು ಕೂಡ ಅವ್ರ ಅಜ್ಜನ್ ನೋಡಿ ಅವ್ರು ಇನ್ಸ್ಪೈರ್ ಆಗ್ಬಿಟ್ಟು ಓಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇವರು ಕೂಡ ಒಂದು ಕ್ರಾಂತಿಕಾರಿ ಮಾರ್ಗದಲ್ಲಿ ನಡೆಯಕ್ ಶುರು ಮಾಡಿದ್ರು. ಈ ಕಂಕೋಜೆ ಅವರು ಜಪಾನ್ ನಲ್ಲಿ ಕ್ರಾಂತಿ ಸೇನಾ ಸ್ಥಾಪಿಸಿದ್ರು. ಬ್ರಿಟಿಷ್ ವಿರುದ್ಧ ಅದನ್ನ ಕ್ರಾಂತಿ ಸೇನನ ಸ್ಥಾಪಿಸಿದ್ರು. ಮತ್ತೆ ದೇಶ ವಿದೇಶಗಳಲ್ಲಿ ಇರುವ ಭಾರತೀಯರನ್ನು ಒಗ್ಗೂಡಿಸೋಕೆ ಪ್ರಯತ್ನ ಕೂಡ ಮಾಡಿದ್ರು. ಅಂದ್ರೆ ಈಗ ಬೇರೆ ಬೇರೆ ದೇಶದಲ್ಲಿ ಇಂಡಿಯನ್ಸ್ ಇದ್ರಲ್ಲ, ಅವ್ರನ್ನ ಒಟ್ಟುಗೂಡ್ಸಕ್ಕೆ ಒಂದ್ ಪ್ರಯತ್ನ ಮಾಡಿದ್ರು. ಇವ್ರದ್ದು ಗದರ್ ಸಂಘಟನೆ ಕೇಳಿದ್ಯಲ್ವಾ, ಇವ್ರ ಜೊತೆಗೆ ಕೂಡ ಇವರು ಕಾಣಿಸ್ಕೊಂಡಿದ್ರು ಅಥವಾ ಕೆಲಸ ಮಾಡಿದ್ರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇವರಿಗೂ ಮಾಡಿದ್ರು, ಇಲ್ಲಿ ಕೂಡ ಮಾಡಿದ್ರು. ಈಗ ತಾತನಿಂದ ಇನ್ಸ್ಪೈರ್ ಆದ್ರು ಅಂತ ಹೇಳಿದ್ರಲ್ಲ, ನಾವು ನನ್ನ ಅಜ್ಜಿಯಿಂದ ಇನ್ಸ್ಪೈರ್ ಆಗಿದ್ದೀನಿ. ನಮ್ಮ ಅಜ್ಜಿನೂ ಫ್ರೀಡಮ್ ಫೈಟರ್. ಬಟ್ ನಮ್ ತಾತ ಹೆಂಗ್ ಗೊತ್ತಾ, ಅವ್ರಿಗೆ ಬ್ರಿಟಿಷ್ ಆಡಳಿತ ಲೈಕ್ ಆಗ್ತಿತ್ತು. ಯಾಕಂದ್ರೆ ಅವಾಗ ಲಾ ಇತ್ತು. ಸೊ ಮನೆಯಿಂದ ಹೊರಗೋದವನು ಸೇಫ್ ಆಗಿ ಬರ್ತಾನ ಅಂತ ಹೇಳಿ, ಸೊ ನಮ್ಮ ಅಜ್ಜ ಹೇಳ್ತಿದ್ರು ಅದನ್ನ. ಓಕೆ ಇರ್ಲಿ. ಸೊ ಈಗ ಇವರು ಕ್ರಾಂತಿಕಾರಿಯಾಗಿದ್ರು, ಗದರ್ ಪಾರ್ಟಿ ಜೊತೆಗೆ ವರ್ಕ್ ಕೂಡ ಮಾಡಿದ್ರು. ಮತ್ತೆ ಇವರು ಕ್ರಾಂತಿ ಸೇನಾ ಸ್ಥಾಪಿಸಿದ್ರು ಎಲ್ಲಿ, ಜಪಾನ್ ಅಲ್ಲಿ, ಬ್ರಿಟಿಷರ ವಿರುದ್ಧ. ಮತ್ತೆ ಇವ್ರೇನಿದಾರಲ್ಲ ಪಾಂಡುರಂಗ ಕಂಕೋಜೆ ಅನ್ನೋರು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ವಿಶ್ವವಿದ್ಯಾಲಯ, ಅಂದ್ರೆ ಕೃಷಿ ಅಧ್ಯಯನಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಇರುತ್ತಲ್ಲ, ಅಲ್ಲಿ ಕೂಡ ಇವರು ಒಂದು ಕೆಲಸ ಮಾಡಿದ್ರು, ಅಧ್ಯಯನ ಮಾಡಿದ್ರು. ಮತ್ತೆ ಇವರು ಮೆಕ್ಸಿಕೋದಲ್ಲಿ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ರು. ಸೊ ಈಗ ಅವರು ಮೆಕ್ಸಿಕೋದಲ್ಲಿ ಒಂದು ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿರೋದ್ರಿಂದ ಇವ್ರು ಓಂ ಬಿರ್ಲಾ ಅವ್ರು ಏನ್ ಅನ್ಕೊಂಡು ಅಂದ್ರೆ, ನಾನು ಹೆಂಗಿದ್ರು ಅಲ್ಲಿ ಹೋಗ್ತಿದ್ದೀನಿ, ನಮ್ದು ಒಂದು ಇಂಡಿಯನ್ ಸೈಂಟಿಸ್ಟ್ ಅಥವಾ ನಮ್ ಸ್ವಾತಂತ್ರ್ಯ ಫ್ರೀಡಮ್ ಫೈಟರ್ ಎರಡೂ ಆಗಿರೋದ್ರಿಂದ ಅವರು ಇವನ್ ಮೆಕ್ಸಿಕೋ, ಈಗ ಅವ್ರು ಎಷ್ಟೊಂದು ಹೇಳಿದಾರೆ, ಎಲ್ಲಾ ಬೇರೆ ಕಂಟ್ರೀಸ್ ಅಲ್ಲಿ ಇದ್ದಿದ್ ನಮ್ ಇಂಡಿಯನ್ಸ್ ಕೂಡ ಒಟ್ಟುಗೂಡ್ಸಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. ಸೊ ಮೆಕ್ಸಿಕೋದವ್ರಿಗೆ ಅವ್ರು ಆಬ್ವಿಯಸ್ಲಿ ಗೊತ್ತಿರ್ತಾರೆ, ಆಯ್ತಾ. ಸೊ ಈ ಒಂದು ವ್ಯಕ್ತಿದು ಒಂದು ಸ್ಟ್ಯಾಚ್ಯೂನ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೇಕು ಅಥವಾ ಅನಾವರಣಗೊಳಿಸ್ಬೇಕು ಅಂತ ಅವ್ರು ನಿರ್ಧಾರ ತಗೊಂಡಿದ್ದಾರೆ. ಸೊ ಓಂ ಬಿರ್ಲಾ ಅವ್ರು ಅಲ್ಲಿಗೆ ಹೋಗಿ ಈ ಒಂದು ಪಾಂಡುರಂಗ ಕಂಕೋಜೆ ಏನಿದಾರಲ್ಲ ಅವ್ರದ್ದು ಒಂದು ಸ್ಟ್ಯಾಚ್ಯೂನ ಅಲ್ಲಿ ಅನಾವರಣಗೊಳಿಸ್ತಿದ್ದಾರೆ. ಮತ್ತೆ ಇವ್ರು ಇದೆಲ್ಲ ಅಲ್ಲಿ ಮೆಕ್ಸಿಕೋದಲ್ಲಿ ಕೃಷಿ ವಿಜ್ಞಾನಿಯಾಗಿ ವರ್ಕ್ ಎಲ್ಲ ಮಾಡಿ ಸ್ವಾತಂತ್ರ್ಯಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಭಾರತಕ್ಕೆ ಬಂದು 22 ಜನವರಿ 1967 ಅಲ್ಲಿ ಡೆತ್ ಆದ್ರು. ಓಕೆ, ಸೊ ನಿಧನರಾದ್ರು. ಸೊ ಈಗ ನಾವು ಮೊನ್ನೆ ಮಾತಾಡಿದ್ವಿ ಪುಟಿ, ಸ್ವರಾಜ್ ಅಂತ ಹೇಳಿ, ಎಲೆಮರಿಯ ಕಾಯಿ ಅಂತ ಕೆಲಸ ಮಾಡಿದವರು ಅಂತ ಅನ್ಕೋಬಹುದು ನಾವು. ಹೆಂಗಂತಂದ್ರೆ ಇವ್ರಿಗೆ ಯಾರಿಗೂ ಹೆಸರು ಬೇಕಾಗಿರಲಿಲ್ಲ. ಇವ್ರು ಹೆಂಗಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿತ್ತು. ಸೊ ಅಂತವ್ರು, ಯಾಕಂದ್ರೆ ಈ ವರ್ಷ 75ನೇ ವರ್ಷ ಸ್ವಾತಂತ್ರ್ಯೋತ್ಸವ ಇದೆಯಲ್ಲ, ಸೊ ಈ ಟೈಮ್ ಅಲ್ಲಿ ಇಂಥ ಒಂದು ನಮ್ಮ ಹೋರಾಟಗಾರರು, ಸೊ ಇವ್ರಿಗೆಲ್ಲ ನಾವು ಕಾಲ್ ಬೀಳ್ಬೇಕು. ಇವ್ರಿಲ್ಲ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗ್ತಿರಲ್ಲ. ಸೊ ಇಂಥವ್ರದ್ದು ಏನೇನು ಇನ್ಫಾರ್ಮೇಶನ್ ಸಿಗುತ್ತಲ್ಲ ಅದನ್ನ ನಾವು ಓದ್ಬೇಕು. ಸೊ ಪಾಂಡುರಂಗ್ ಕಂಕೋಜಿ ಅವ್ರ ಬಗ್ಗೆ ನೀವು ಹೇಳಿದಲ್ಲ, ಫುಲ್ ಖುಷಿ ಆಯ್ತು.
ಯಾಕಂದ್ರೆ Nice ಅಲ್ವಾ? ಇವ್ರ ಋಣದಲ್ಲಿ ನಾನ್ ಬದುಕ್ತಾ ಇದ್ದೀನಿ, He ಇನ್ನೂ is one ಬದುಕ್ತಾ ಇದ್ದೀನಿ. scientist and also a freedom ಅಲ್ಲ fighter. ಫ್ರೀಡಮ್ ಫೈಟರ್ ಅಂದ ತಕ್ಷಣ ಇವ್ರ ಋಣದ ಮೇಲೆ ನಾವು ಇಷ್ಟೆಲ್ಲ ಹೌದು, ಹಾರಾಡ್ತಿದೀವಿ. ಹೌದು. ಸೊ ಇರ್ಲಿ, ಖುಷಿ ಆಯ್ತು. ಸೊ ಪುಟ್ಟಿ, ಈಗ ಇಸ್ಲಾಂ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ. ಸೊ ಪ್ರಾರ್ಥನೆ ಹೌದು. ಮಾಡುವಾಗ ಅವರು ಕೂಗಿ ಕರೀತಾರೆ, ಪ್ರಾರ್ಥನೆ ಸಮ್ ಟೈಮ್ ಅಂತ ಹೇಳಿ. ಸೊ ಅದನ್ನ ಹ್ಮ್. ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಅದಕ್ಕೆ ಏನಂತ ಕರಿತೀವಿ, ಅಜಾನ್ ಅಂತ ಕರಿತೀವಿ. ಓಕೆ, ಇವಾಗ ಇಲ್ಲೆಲ್ಲ ಮಾಸ್ಕ್ ಅಲ್ಲಿ ಕೇಳಿಸ್ತಿರುತ್ತಲ್ಲ, ಬೆಳಿಗ್ಗೆ 4 o'clock, ಒಂದೊಂದು ಹಾ. ಬೆಳಿಗ್ಗೆ ಮತ್ತೆ ಸಂಜೆ 4 o'clock Yes. ಹಂಗೆಲ್ಲ. ನಮ್ ಫಸ್ಟ್ ಟೈಮ್ ಮನೆಯಲ್ಲೆಲ್ಲ ಹೆಂಗ್ ಗೊತ್ತಾ, ಅಲ್ಲಿ ಅಜಾನ್ ಬಂದ ತಕ್ಷಣ ಓ ಟೈಮ್ ಇಷ್ಟ ಆಯ್ತು, ಟೈಮ್ ಇಷ್ಟ ಆಯ್ತು. ಈಗಲೂ ಹಳ್ಳಿಯಲ್ಲಿ ಹಂಗೆ ಹೌದು ಹೇಳ್ತಾರೆ. ಹೌದು ಹೌದು. ಸೊ ಆ ತರ ಅಜಾನ್ ಅಥವಾ ಪ್ರಾರ್ಥನೆಗೆ ಕರೆಯೋದು, ಹ್ಮ್. ಬನ್ನಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ. ಹ್ಮ್. ಸೊ ಆ ಅಜಾನ್ ಅಂತ ಏನ್ ಕರೀತಾರಲ್ಲ, ಅದನ್ನ ಲೌಡ್ ಸ್ಪೀಕರ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಹೌದು ಬಹಳಷ್ಟು ಜನಕ್ಕೆ ಕೇಳಿಸ್ಲಿ ಹೌದು ಅಂತ. ಹೌದು. ಸೊ ಇದರಿಂದ ಬೇರೆ ಧರ್ಮದವರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ರು ಅಂತಂದ್ರೆ, ಇದನ್ನ ಬೇರೆಯವರ ಭಾವನೆ ಅಂದ್ರೆ, ಈಗ ನಾವು ಬೇರೆ ಧರ್ಮದವರಲ್ಲ, ನಮಗೆ ಧಕ್ಕೆ ಉಂಟಾಗುತ್ತೆ, ಇದನ್ನ ನಿಷೇಧ ಮಾಡ್ಬೇಕಂತ ಹೇಳಿ ಯಾರೋ ಒಬ್ಬ ಪುಣ್ಯಾತ್ಮ ಏನ್ ಮಾಡ್ತಾರೆ ಅಂದ್ರೆ, ಸಾರ್ವಜನಿಕ ಹಿತಾಸಕ್ತಿಯನ್ನ ನಮ್ಮ ಕರ್ನಾಟಕದ ಹೈಕೋರ್ಟಿಗೆ ಸಲ್ಲಿಸಿದ್ರು. ಬಟ್ ಹೈಕೋರ್ಟ್ ದವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ಇಷ್ಟ ದಿವಸದಲ್ಲಿ ನನಗೆಂದು ಅನ್ಸಿಲ್ಲಪ್ಪ, ನನ್ನ ಅಲ್ಲ, ಧರ್ಮ ಏನ್ ಗೊತ್ತಾ, ಇವಾಗ ಮುಸ್ಲಿಮ್ಸ್ ಅವ್ರಂಗ್ ಮಾಡ್ತಾರೆ ಅದಕ್ ಅಂತ ಈ ತರ ಇವ್ರು ಮಾಡೋದ್ ತಪ್ಪು. ಯಾಕಂದ್ರೆ ಈಗ ನಮ್ ಊರಲ್ಲೆಲ್ಲ ಹಬ್ಬಗಳೆಲ್ಲ ಬಂದಾಗ ನಾವು ಕೂಡ ಜೋರಾಗಿ ಸ್ಪೀಕರ್ಸ್ ಅಲ್ಲಿ ಹಾಕ್ತಿವ್ ತಾನೆ, ಅದರಿಂದ ಯಾರಿಗೂ ಏನು ತೊಂದ್ರೆ ಆಗಲ್ಲ ಆಕ್ಚುಲಿ. ಬಟ್ ಏನ್ ಗೊತ್ತಾ, ದೇವ್ರೊಬ್ನೇ. ಎಕ್ಸಾಕ್ಟ್ಲಿ, ಈಗ ಅವ್ರು ಬೇರೆ ತರ ನೀನ್ ಹಿಂದೂ ಆಗಿರೋ, ಮುಸ್ಲಿಂ ಆಗಿರೋ, ಕ್ರಿಶ್ಚಿಯನ್ ಏನೇ ಆಗಿರೋ, ಒಂದ್ ದಿವಸ ನೀನ್ ಸಾಯ್ತೀಯ. ಈಗ ನಾನು ಮಣ್ಣಿಗೆ ಹೋಗೋದು, ಅವ್ರು ಅವ್ರು ಮಣ್ಣಿಗೆ ಹೋಗೋದು, ಸುಮ್ನೆ ರೀ, ಯಾಕೆ ಇದು ಮಾಡ್ತಾರಂತ. ಸೊ ಈ ತರ ಹೈಕೋರ್ಟಿಗೆ ಹೋದ್ಮೇಲೆ ಹೈಕೋರ್ಟ್ ದವ್ರು ಏನ್ ಹೇಳಿದ್ರು ಅಂದ್ರೆ, ಈ ತರ ಅಜಾನ್ಗೆ ಕರೆಯೋದ್ರಿಂದ ಏನಾಗಲ್ಲ, ಬೇರೆ ಧರ್ಮದವರ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆಗೋದಿಲ್ಲ ಅಂತ ಹೇಳಿ ನಾನ್ ಹೇಳ್ತಿಲ್ಲ, ಹೇಳಿದ್ದಾರೋ ಹೈಕೋರ್ಟ್ ದವ್ರು. ಸೊ ಹೈಕೋರ್ಟ್ ದವ್ರು ಹೇಳಿದ್ರು, ಹೈಕೋರ್ಟಿಗೆ ವಂದನೆಗಳು. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ನೆಕ್ಸ್ಟ್ ಏನ್ಬಿಟ್ಟು, ಇವತ್ ನೀನ್ ಗೂಗಲ್ ಓಪನ್ ಮಾಡಿದ್ದ, ಏನಾದ್ರು ಸರ್ಚ್ ಮಾಡ್ದ? ಡೈಲಿ ಸರ್ಚ್ ಮಾಡ್ತೀನಿ. ಇವತ್ತೇನಾದ್ರು ವಿಶೇಷ ಅನ್ಸ್ತಾ ಗೂಗಲ್ ಪೇಜ್ ಓಪನ್ ಮಾಡಿದಾಗ? ಡೈಲಿ ಏನಾದ್ರೂ ಕರೆಂಟ್ ಅಫೇರ್ಸ್ ಪೇಪರ್ ಅದಲ್ಲ, ಈಗ ಗೂಗಲ್ ಡೂಡಲ್ ಇರುತ್ತಲ್ಲ, ಅದ್ರಲ್ಲಿ ಏನಾದ್ರು ಕಲರ್ಫುಲ್ ಆಗಿ ಏನಾದ್ರು ಕಾಣಿಸ್ತಾ ಇವತ್ ನಿಂಗೆ? ನೋಡಿಲ್ವಾ? ಸರಿ, ಪಿಕ್ಚರ್ ಹಾಕಿದೀನಿ ಬರ್ತಿ ಅಂತ ಹೇಳಿ ಎಲ್ಲಾ ನೋಟ್ಸ್ ಮಾಡಿ ಸ್ಲೈಡ್ ಮಾಡೋದ್ರೊಳಗೆ ಟೈಮ್ ಹೋಯ್ತು. ಪಿಕ್ಚರ್ ಹಾಕಿದೀನಿ, ಪಿಕ್ಚರ್ ಅಲ್ಲಿ ಇದೆ ನೋಡು. ಗೂಗಲ್ ಓಪನ್ ಮಾಡಿದ ತಕ್ಷಣ ಗೂಗಲ್ ಅಂತ ಕಾಣುತ್ತಲ್ಲ, ಆ ಡೂಡಲ್ ಅಲ್ಲಿ ಇವತ್ತು ಈ ಪಿಕ್ಚರ್ ಇದೆ. ಇರ್ಬೋದೇನೋ, ಇದೆ, ನಾನು ಹೇಳ್ತಿದ್ದೀನಿ, ಇದೆ. ಇದು ಅದೇ ಪಿಕ್ಚರ್. ಅದ್ರಲ್ಲಿ ಒಬ್ರು ಮಹಿಳೆ ಕಾಣಿಸ್ತಿದ್ದಾರೆ ತಾನೆ, ಅವ್ರು ಪೇಂಟಿಂಗ್ ಮಾಡ್ತಿದ್ದಾರೆ ಅಲ್ವಾ? ಇವರು ಒಬ್ರು ಇಂಪಾರ್ಟೆಂಟ್ ಪರ್ಸನ್. ಇವರು ಸಾರಿ ಹಾಕೊಂಡಿದ್ದಾರಲ್ಲ, ಇಂಡಿಯನ್ AR ಅಂತಂದ್ರೆ ಇವ್ರ ಹೆಸರು ಬಂದು ಅನ್ನಾಮಣಿ. ಹಾ, ಅಂದ್ರೆ ಇವ್ರ ಫುಲ್ ನೇಮ್ ಬಂದು ಅನ್ನಾ ಮೊಡಾಯಿಲ್ ಮಣಿ ಅಂತ. ಇವರು ಗೂಗಲ್ ಅಂದ್ರೆ ಭೌತ ಶಾಸ್ತ್ರಜ್ಞ ಮತ್ತು ಹವಾಮಾನ ಶಾಸ್ತ್ರಜ್ಞ, ಅಂದ್ರೆ ಫಿಸಿಸ್ಟ್ ಮತ್ತೆ ಮೆಟ್ರಾಲಜಿಸ್ಟ್. ಇವ್ರದ್ದು 104ನೇ ಜನ್ಮ ವಾರ್ಷಿಕೋತ್ಸವ ಇವತ್ತು. ಇವ್ರು ಹುಟ್ಟಿ 104 ವರ್ಷ ಆಗಿದೆ. ಈ ಒಂದು ವಿಶೇಷ ಇದ್ರಲ್ಲಿ ಟೈಮಲ್ಲಿ ಗೂಗಲ್ ಅವರು ಇವ್ರ ಡೂಡಲ್ ನ ಚೇಂಜ್ ಮಾಡಿ ಇವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವ್ರದೇ ಈ ಪಿಕ್ಚರ್ ಏನ್ ಇಮೇಜ್ ಕಾಣಿಸ್ತಿದೆ ಇದೇ ಇದೆ ಗೂಗಲ್ ಅಲ್ಲಿ. ಜಗತ್ತಿನಾದ್ಯಂತ ಎಲ್ಲರೂ ನೋಡೋದು ಯಾರನ್ನ, ಅನ್ನಾಮಣಿ ಅವ್ರನ್ನ. ಬಟ್ ಅವ್ರು ಯಾರಂತ ಗೊತ್ತಿರಲ್ಲ ಎಕ್ಸ್ಟ್ರೀಮ್ಲಿ ಸಾರಿ. ಓಕೆನಾ? ಇವರು ಭಾರತದ ಮೊದಲ ಮಹಿಳಾ ವಿಜ್ಞಾನಿಗಳಲ್ಲಿ ಒಬ್ರು. ಅಂದ್ರೆ ತುಂಬಾ ಜನ ಇದ್ದಾರೆ, ಬಟ್ ಶೀಸ್ ಆಲ್ಸೋ ಒನ್ ಅಮಾಂಗ್ ದ ಫಸ್ಟ್ ಇಂಡಿಯನ್ ಸೈಂಟಿಸ್ಟ್. ಆಯ್ತಾ, ಫಿಮೇಲ್ ಸೈಂಟಿಸ್ಟ್. ಇವರು ಭಾರತೀಯ ಹವಾಮಾನ ಇಲಾಖೆ ಅಂದ್ರೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಹಾನಿರ್ದೇಶಕರಾಗಿ ವರ್ಕ್ ಮಾಡಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಇವರನ್ನ ಭಾರತದ ಹವಾಮಾನ ಮಹಿಳೆ ಅಂತಾನೂ ಕೂಡ ಕರೆಯಲಾಗುತ್ತದೆ. ಅಣ್ಣಾಮಣಿ ಅವರನ್ನ ಭಾರತದ ಹವಾಮಾನ ಮಹಿಳೆ ಅಂತ ಕರೀತಿದ್ದಾರೆ. ಹೌದು. ಸೊ ಪುಟಿ, ಈಗ ಗೂಗಲ್ ಡೂಡಲ್ ಅಂತ ಹೇಳಿದ್ವಲ್ಲ, ಸೊ 1-2 ವರ್ಷದ ಹಿಂದೆ ಸೊ ಉಡುಪಿ ರಾಮಚಂದ್ರ ರಾವ್ ಅಂತ ಹೇಳಿ, ರಾಮಚಂದ್ರ ರಾವ್ ಅಂತ ಹೇಳಿ, ಅವ್ರ ಬರ್ಡೇ ದಿವಸನೂ ಕೂಡ ಏನ್ ಮಾಡಿದ್ರು, ಈ ಗೂಗಲ್ ಅವರು ಡೂಡಲ್ ಅನ್ನ ಬಿಟ್ಟಿದ್ರು. ಸೊ ನನಗೆ ಗೊತ್ತಿರ್ಲಿಲ್ಲ ಉಡುಪಿ ರಾಮಚಂದ್ರ ರಾವ್ ಯಾರು ಅಂತ ಹೇಳಿ. ಕರ್ನಾಟಕದವರು, ಉಡುಪಿದವರು. ಸೊ ಇವ್ರನ್ನ ಏನಂತ ಕರಿತೀವಿ ಗೊತ್ತಾ, ಭಾರತದ ಉಪಗ್ರಹ ಮಾನವ ಅಂತ ಕರಿತೀವಿ. ಸೊ ನಮ್ಮ ಆರ್ಯಭಟನ ರೆಡಿ ಮಾಡಿದ್ ಯಾರು, ಉಡುಪಿ ರಾಮಚಂದ್ರ ಅವರು. ಅವ್ರ ಬಗ್ಗೆ ನನಗೆ ಗೊತ್ತಾಗಿದೆ ಯಾವಾಗ, ಈ ಗೂಗಲ್ ಇನ ಡೂಡಲ್ ಬಂದಾಗ. ಸೊ ಜಗತ್ತಲ್ಲಿ ಇವತ್ತು ಬಹಳಷ್ಟು ಜನ ಬಟ್ ಏನಿದೆ ಈ ಡೂಡಲ್ ಹಾಕಿದೆ, ಅಟ್ ಲೀಸ್ಟ್ ಅವ್ರ ಒಂದು ಫೋಟೋ ಹಾಕ್ಬೇಕಿತ್ತಲ್ಲ ಅಣ್ಣಾಮಣಿ ಅವ್ರದ್ದು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ನೋಡು. ಇವ್ರಾ ಚೆನ್ನಾಗಿದಾರಲ್ಲ, ಅಣ್ಣಾಮಣಿ. ಸೊ ಮೋಸ್ಟ್ಲಿ ಇಲ್ಲಿ ಹವಾಮಾನ ಅಧ್ಯಯನ ಮಾಡ್ತಿದ್ರೆ ಇಬ್ರು ಸೇರ್ಕೊಂಡು. ಸೊ ಇವ್ರು ಯಾರೋ ಸೈಂಟಿಸ್ಟ್ ಇರ್ಬೋದು. ಸೊ ಆತರ ಎಷ್ಟು ಸಿಂಪಲ್ ಆಗಿ ಇರ್ತಿದ್ರು ಅವಾಗಿನ ಜನ. ಸೊ ಇರ್ಲಿ. ಸೊ ಪುಟಿ, ನನ್ನ ಹತ್ರ ನ್ಯೂಸ್ ಮುಗೀತು. ಇವತ್ತಿದ್ದು ನ್ಯೂಸ್ ಕರೆಂಟ್ ಅಫೇರ್ಸ್ ಇಷ್ಟೇ, ಮುಗ್ದಿದೆ. ನಮ್ದು ಮಚಾ ಕರೆಂಟ್ ಅಫೇರ್ಸ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ.
ಹಾಗೆ ನಮ್ದು ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಮ್ದು ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಫಾಲೋ ಮಾಡಿ, ನಿಮ್ದು ಫೀಡ್ಬ್ಯಾಕ್ ನ ನಮಗೆ ತಿಳಿಸಿ. ಓಕೆ, ಸೊ ಟ್ವಿಟರ್, ಇನ್ಸ್ಟಾಗ್ರಾಮ್ ಇದ್ರದ್ದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಅಂಡ್ ಫೈನಲಿ ಏನಪ್ಪಾ ಅಂತಂದ್ರೆ, ನಾವು ಅಪ್ಪು ಸರ್ ಹೆಸರಲ್ಲಿ ಒಂದು ಸಂಕಲ್ಪ ತಗೊಂಡಿದ್ದೀವಿ. ನಿಮಗೆ ಪ್ರತಿ ರಾತ್ರಿ ನಾನು ಇದನ್ನ ಎದಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸುಮ್ನೆ ಏನ್ ಮಾಡ್ತಿದ್ವಿ ನಾವು, ಸುಮ್ನೆ ಯಾರನ್ನೋ ದ್ವೇಷ ಮಾಡ್ತಿರ್ತೀವಿ. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಯಾರೋ ಏನೋ ಆಗಿರ್ತಪ್ಪ, ಹೌದಾ, ಯಾರೋ ಏನೋ ಅಂದ್ರು, ಮನೇಲಿ ಅಪ್ಪ ಬೈದ್ರು, ಅಮ್ಮ ಬೈದ್ರು, ಪಕ್ಕದ ಮನೆಯವರೇ ಬೈದ್ರು ಅಂತ ಅನ್ಕೊಳ್ಳಿ. ಸೊ ಅವರಿಂದ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಏನಿಲ್ಲ, ದ್ವೇಷ ಮಾಡೋದಕ್ಕೆ ಜೀವನ ಬಹಳ ಸಣ್ಣದು. ಓಕೆ, ಸೊ ನಾವ್ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಸೊ ಅದಕ್ಕೆ ಜೀವನ ಬಹಳ ಸಣ್ಣದಿದೆ. ಅದಕ್ಕೆ ಏನ್ ಮಾಡೋಣ, ಎಲ್ಲರ ಜೊತೆಗೆ ಚೆನ್ನಾಗಿರೋಣ, ಎಲ್ಲರನ್ನ ನಾವು ಪ್ರೀತಿಯಿಂದ ನೋಡೋಣ. ಸೊ ಅವ್ರು ಬೇಕಾದ್ರೆ ನಮ್ಮನ್ನ ದ್ವೇಷ ಮಾಡ್ಲಿ, ನಾವು ಮಾತ್ರ ಏನ್ ಮಾಡೋಣ, ಎಲ್ಲರನ್ನು ಒಂದೇ ಮನಸ್ಸಿನಿಂದ ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿರೋಣ ಅಂತ ಹೇಳ್ತಿದೀನಿ. ಸೊ ಪುಟಿ, ಎಲ್ರಿಗೂ ಏನ್ ಮಾಡೋಣ, ಶುಭರಾತ್ರಿ.